ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟಾರೋ ರೀಡಿಂಗಲ್ಲಿ ನಾವು ಜುಲೈ ಮಂತ್ ಎನರ್ಜಿ ಪ್ರೆಡಿಕ್ಷನ್ಸ್ ಮಾಡ್ತಾ ಇದ್ದೀವಿ. ಸೊ ಜುಲೈ ಮಂತಲ್ಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು, ಏನು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮ್ಮ ಗಮನಕ್ಕೆ ತರಬೇಕಂತ ಅಂದ್ಕೊಳ್ತಾ ಇದ್ದಾರೆ, ಜುಲೈ ಮಂತ್ ಬಗ್ಗೆ ನೋಡೋಣ. ಇವತ್ತಿನ ಟಾರೋ ರೀಡಿಂಗಲ್ಲಿ ಶುರು ಮಾಡೋಣ. ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಡೆಕ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಡೆಕ್. ಓಕೆ, ಸೊ ಗ್ರೂಪ್ ನಂಬರ್ 1, ಗ್ರೂಪ್ ನಂಬರ್ 2 ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಜುಲೈ ಮಂತ್ಗೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಜುಲೈ ಮಂತ್ ಎನರ್ಜಿ ಪ್ರೆಡಿಕ್ಷನ್ಸ್, ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ನ ಇವಾಗ ಶುರು ಮಾಡ್ತಾ ಇದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1, ನೀವು ಈ ಕಾರ್ಡ್ನ ಈ ಡೆಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಜುಲೈ ಮಂತ್ ಎನರ್ಜಿ ಪ್ರೆಡಿಕ್ಷನ್ಸ್. ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ನನಗೆ ನನ್ನ ಥ್ರೋಟ್ ಚಕ್ರನಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಇರೋ ಥರ ಇದೆ. ನನ್ನ ಥ್ರೋಟಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇರೋ ಥರ ಇದೆ. ಲೈಕ್ ಏನೋ ಧೂಳು ಹೋಗಿರೋ ಥರ, ಕೆಮ್ಮು ಬರ್ತಾ ಇರೋ ಥರ, ಮತ್ತು ಐ ಕ್ಯಾನ್ ಆಫ್ ಫೀಲ್ ಇಚ್ಚಿ ನನ್ನ ಥ್ರೋಟಲ್ಲಿ. ಸೊ ಡೆಫಿನೆಟ್ಲಿ ಏನನ್ನು ತಿಂತಾ ಇದ್ದೀರಾ ಅಥವಾ ನಿಮ್ಮ ಹೆಲ್ತ್ಗೆ ಅದು ಒಳ್ಳೆಯದಾ ಅಂತ ಆಲೋಚನೆ ಮಾಡಿ ತಿನ್ನಿ. ಯಾಕೆಂದರೆ ಈ ಸೋರ್ ಥ್ರೋಟ್ ಅಥವಾ ಸ್ವಲ್ಪ ಹೆಲ್ತ್ ಡಿಸ್ಟರ್ಬೆನ್ಸ್ ಆಗೋ ಚಾನ್ಸಸ್ ಇರುತ್ತೆ ನೀವು ಊಟ ಮಾಡೋ ಅಂಥ ವಿಧಾನದ ಮೇಲೆ. ಸೊ ಬಿ ವೆರಿ ಕೇರ್ಫುಲ್. ಏನನ್ನ ಊಟ ಮಾಡ್ತಾ ಇದ್ದೀರಾ, ಎಲ್ಲಿ ಊಟ ಮಾಡ್ತಾ ಇದ್ದೀರಾ, ರೆಸ್ಟೋರೆಂಟ್ ಇರ್ಬೋದು, ಬೇರೆಯವ್ರ ಮನೆಯಲ್ಲಿ ಇರ್ಬೋದು. ಇನ್ ಜನರಲ್ ಆಗಿ ವಾಟ್ ಆರ್ ಯು ಈಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಜುಲೈ ಮಂತ್ಗೆ. ಸೊ ದ್ಯಾಟ್ ಈಸ್ ದ ಫಸ್ಟ್ ಮೆಸೇಜ್. ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ಇನ್ನೂ ನನ್ನ ಥ್ರೋಟ್ ಇಚ್ಚಾಗ್ತಾ ಇದೆ, ವಿಚ್ ವಾಸ್ ನಾಟ್ ದೇರ್ ನಿಮ್ಮ ರೀಡಿಂಗ್ ಶುರು ಮಾಡೋದಕ್ಕೆ ಮುಂಚೆ ತನಕನೂ. ಐ ಹ್ಯಾಡ್ ನೋ ಪ್ರಾಬ್ಲಮ್. ಬಟ್ ಸಡನ್ನಾಗಿ ಇವಾಗ ನನ್ನ ಥ್ರೋಟ್ ಇಚ್ಚಾಗ್ತಾ ಇರೋದು, ಲೈಕ್ ಮಾತಾಡಬೇಕಾದ್ರೆ ಗಂಟ್ಲು ಹಿಡಿತಾ ಇರೋ ಥರ ಅನ್ನಿಸ್ತಾ ಇರೋದು. ಇವಾಗ ತಾನೇ ಈ ಜ್ವರ ಬರೋದಕ್ಕೆ ಮುಂಚೆ ಗಂಟ್ಲು ಕೆರ್ತಾ ಶುರು ಆಗುತ್ತಲ್ಲ, ಆ ರೀತಿ ಅನ್ನಿಸ್ತಾ ಇದೆ ಈಗ. ಲೈಕ್ ಇಟ್ ಇಸ್ ಸ್ಟಾರ್ಟಿಂಗ್ ಅನ್ನೋ ಥರ. ಸೊ ಡ್ರಿಂಕ್ ಹಾಟ್ ವಾಟರ್, ಹೆಲ್ದಿಯಾಗಿ ಊಟ ಮಾಡಿ. ಆದಷ್ಟು ಹೆಲ್ದಿಯಾಗಿ ಇರೋ ಕಡೆ ಊಟ ಮಾಡಿ. ನೀವು ರೆಸ್ಟೋರೆಂಟ್ಸ್ಗೆಲ್ಲ ಹೋದ್ರೂ ಎಲ್ಲಿ ಊಟ ಮಾಡ್ತಾ ಇದ್ದೀರಾ, ಏನನ್ನು ಊಟ ಮಾಡ್ತಾ ಇದ್ದೀರಾ, ಇದೆಲ್ಲನೂ ತುಂಬ ಇಂಪಾರ್ಟೆಂಟ್ ಆಗಿರ್ಬೋದು ಜುಲೈ ಮಂತಲ್ಲಿ. ಸೊ ಟೇಕ್ ಕೇರ್ ಆಫ್ ಯೋರ್ ಹೆಲ್ತ್, ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ. ಆದಷ್ಟು ವೈಟಮಿನ್ ಡಿಸ್ ತೊಗೊಳ್ಳೋದು, ಲೈಕ್ ಆದಷ್ಟು ಸನ್ಶೈನ್ ತೊಗೊಳ್ಳೋದು. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಸನ್ ರೈಸ್ ಆದಾಗ ವಾಕಿಗೆ ಹೋಗೋದು, ವಿಟಮಿನ್ ಡಿ ಅಬ್ಸಾರ್ಬ್ ಮಾಡ್ಕೊಳ್ಳೋದು. ಅಥವಾ ವಿಟಮಿನ್ ಡಿ ಡೆಫಿಷಿಯನ್ಸಿ ಇದ್ದರೆ ಅಫ್ಕೋರ್ಸ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಟ್ಯಾಬ್ಲೆಟ್ಸ್, ವೈಟಮಿನ್ ಡಿ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು ಅಥವಾ ಮಲ್ಟಿವೈಟಮಿನ್ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು. ನಿಮ್ಮ ಇಮ್ಯುನಿಟಿ ಇಂಪ್ರೂವ್ ಮಾಡ್ಕೊಳ್ಳೋದು. ವೈಟಮಿನ್ ಸಿ, ದಟ್ ಈಸ್ ಸಿಟ್ರಸ್ ಫ್ರೂಟ್ಸ್, ಲೆಮನ್, ಲೈಮ್, ಆರೆಂಜ್. I'm also seeing strawberry. So yeah, basically take care of your health. Group number 1. So that is your starting message ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ. ಓಕೆ, ಸೊ ಸ್ವಲ್ಪ ಇಮ್ಯುನಿಟಿ ಲೋ ಇರೋ ಥರ ಇದೆ. ಇಮ್ಯುನಿಟಿ ಫಿಸಿಕಲಿ ಆಲ್ಸೋ ಮತ್ತು ಎಮೋಷ್ನಲಿ. ಹೊರಗಡೆಯಿಂದ ಯಾರಾದರೂ ಏನಾದರೂ ಹೇಳಿದ್ರೆ ಅದನ್ನ ಸ್ವಲ್ಪ ಸೆನ್ಸಿಟಿವ್ ಆಗಿ ತೊಗೊಂಡ್ಬಿಡೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಪರ್ಸ್ನಲಾಗಿ ತೊಗೊಳ್ಬೇಡಿ. ಜನರು ಏನಾದರೂ ಕ್ರಿಟಿಸೈಸ್ ಮಾಡಿದ್ರೆ ಅಥವಾ ಕಮೆಂಟ್ ಮಾಡಿದ್ರೆ ಅಥವಾ ನಿಮ್ಮ ಬಗ್ಗೆ ಏನಾದರೂ ಮಾತಾಡಿರೋದು ನಿಮ್ಮ ಗಮನಕ್ಕೆ ಬಂದರೆ ಅಷ್ಟೊಂದು ಪರ್ಸ್ನಲಾಗಿ ತೊಗೊಳಕ್ಕೆ ಹೋಗಬೇಡಿ. ಜನರಿಗೆ ಬೇರೆ ಇನ್ನೇನು ಕೆಲಸ ಇರೋದಿಲ್ಲ, ಯಾಕೆಂದರೆ ಅವ್ರ ಜೀವನದ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ಳೋ ಅಂಥ ಒಂದು ಮೈಂಡ್ ಸೆಟ್ಟಲ್ಲಿ ಇರೋದಿಲ್ಲ. ಸೊ ಈಸಿ ಏನು ಬೇರೆಯವ್ರ ಬಗ್ಗೆ ಮಾತಾಡೋದು, ಕೂತ್ಕೊಂಡು ಟೈಮ್ ಪಾಸ್ ಮಾಡೋದು, ಬೇರೆಯವ್ರ ಜೀವನದಲ್ಲಿ ಹೀಗಾಗ್ತಾಯಿದೆ ಹಾಗಾಗ್ತಾಯಿದೆ, ದಟ್ ಈಸ್ ಅ ವೆರಿ ಈಸಿ ಥಿಂಗ್ ಬೇರೆ ಜನರಿಗೆ ಮಾಡೋದಕ್ಕೆ. ಬಟ್ ನಿಮಗೆ ಮಾಡೋದಕ್ಕೆ ಇಂಪಾರ್ಟೆಂಟ್ ಆಗಿರೋಂಥ ಕೆಲಸ ಇದೆ ನಿಮ್ಮ ಗ್ರೋತ್ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ, ನಿಮ್ಮ ಜೀವನದ ಬಗ್ಗೆ, ನಿಮ್ಮ ಇಂಪ್ರೂವ್ಮೆಂಟ್ ಬಗ್ಗೆ. ಸೊ ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ಕೊಳ್ಳಿ. ಜನರು ಏನೇ ಮಾತಾಡಿದ್ರು, ಏನೇ ಕಮೆಂಟ್ಸ್ ಮಾಡ್ಕೊಂಡಿದ್ರು ಅದು ಲೈಕ್ ಇಟ್ ಈಸ್ ಬಿಹೈಂಡ್ ಯು. ಅದು ನಿಮಗೆ ತಲುಪಿ ನಿಮ್ಮ ಮೈಂಡನ್ನ, ನಿಮ್ಮ ಮೂಡನ್ನ ಕೆಡಿಸೋದಕ್ಕೆ ಬಿಡಬೇಡಿ. ಬಿಕಾಸ್ ಯು ಕ್ಯಾನ್ ಬಿ ಲಿಟಲ್ ಸೆನ್ಸಿಟಿವ್ ಜುಲೈ ಮಂತಲ್ಲಿ, ಫಿಸಿಕಲಿ ಆ್ಯಂಡ್ ಎಮೋಷ್ನಲಿ ಇನ್ ಬೋತ್ ಆಸ್ಪೆಕ್ಟ್. ಸೊ ಮೇಕ್ ಶ್ಯೂರ್ ಮೊದಲನೇದು ಯು ಆರ್ ಟೇಕಿಂಗ್ ಕೇರ್, ನಿಮ್ಮ ಹೆಲ್ತನ್ನು ನೋಡ್ಕೊಳ್ತಾ ಇರೋದು. ಎರಡನೇದು ಬೇರೆಯವ್ರು ಏನು ಹೇಳ್ತಾ ಇದ್ದಾರೆ ಅಥವಾ ಏನು ಅಂದರು ನಿಮ್ಮ ಬಗ್ಗೆ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದಿರಾ ನೀವು ಮುಂದೆ ಹೋಗ್ತಾ ಇರೋದು.
ಈ ಆನೆ ಮುಂದೆ ಹೋಗ್ತಾ ಇರುತ್ತಲ್ಲ, ಸೊ ಯಾರು ಏನೇ ಅಂದ್ಕೊಂಡ್ರು ಅದು ತಲೆ ಕೆಡಿಸ್ಕೊಳ್ದಿರ ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಸೊ ದ್ಯಾಟ್ ಹ್ಯಾಸ್ ಟು ಬಿ ಯುವರ್ ಆ್ಯಟಿಟ್ಯೂಡ್. ಲೈಕ್ ಎಲಿಫೆಂಟ್ ನಿಮ್ಮ ಸ್ಪಿರಿಟ್ ಅನಿಮಲ್ ಥರ ಜುಲೈ ಮಂತಲ್ಲಿ ಮೇಕ್ ಶ್ಯೂರ್ ನಿಮ್ಮ ಫೋಕಸ್ಸು ನಿಮ್ಮ ಮೇಲೆ, ನಿಮ್ಮ ಜೀವನದ ಮೇಲೆ, ನಿಮ್ಮ ಮನೆ ಮೇಲೆ, ನಿಮ್ಮ ಫ್ಯಾಮಿಲಿ ಮೇಲೆ, ನಿಮ್ಮ ಹೆಲ್ತ್ ಮೇಲೆ, ನೀವು ಹೇಗೆ ಪ್ರೋಗ್ರೆಸ್ ಮಾಡೋದು ಅದ್ರ ಮೇಲೆ ಆದಷ್ಟು ಫೋಕಸ್ ಮಾಡಿದಷ್ಟು ನಿಮ್ಮ ಜುಲೈ ಮಂತು ಈಸಿಯಾಗಿರುತ್ತೆ, ಸಿಂಪಲ್ ಆಗಿರುತ್ತೆ, ಎಫರ್ಟ್ಲೆಸ್ ಆಗಿರುತ್ತೆ. ಓಕೆ, ಸೊ ಅದು ಇನಿಷಿಯಲ್ ಚಾನೆಲ್ಡ್ ಮೆಸೇಜಸ್. ಬಟ್ ಕಾರ್ಡ್ಸ್ ಥ್ರೂ ಏನೇನು ಹೇಳ್ತಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನೋಡೋಣ. ಕೀಪ್ ಇಟ್ ವೆರಿ ವೆರಿ ಕ್ಲೀನ್ ಅಂತ ಹೇಳ್ತಾ ಇರೋದು. ಡಸ್ಟ್ ಜುಲೈಗೆ ಎಂಟರ್ ಆಗೋದಕ್ಕೆ ಮುಂಚೆ ಮನೆಯಲ್ಲಿ ಡಸ್ಟ್ ಎಲ್ಲ ಕ್ಲಿಯರ್ ಮಾಡೋದು, ಈ ಸ್ಪೈಡರ್ ವೆಬ್ ಎಲ್ಲ ಇದ್ದರೆ ಅದನ್ನೆಲ್ಲ ಕ್ಲಿಯರ್ ಮಾಡೋದು. ಸೊ ಕ್ಲಿಯರ್ ಆ್ಯಂಡ್ ಕ್ಲೆನ್ಸ್ ಎವ್ರಿಥಿಂಗ್ ನೀವು ಜುಲೈ ಮಂತಿಗೆ ಹೋಗೋದಕ್ಕೆ ಮುಂಚೆ. ಆದಷ್ಟು ಡಸ್ಟ್ ಇಲ್ಲದಿರೋ ಥರ ನೋಡ್ಕೊಳ್ಳೋದು ಮನೆಯಲ್ಲಿ. ಇದೆಲ್ಲನೂ ನಿಮ್ಮ ಹೆಲ್ತ್ ಇಂಪ್ರೂವ್ ಮಾಡೋದಕ್ಕೆ ಮತ್ತು ನಿಮ್ಮ ಮೂಡನ್ನು ಇಂಪ್ರೂವ್ ಮಾಡೋದಕ್ಕೂ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ನಿಮ್ಮ ಜುಲೈ ಮಂತಲ್ಲಿ. ಮೊದಲನೇ ಕಾರ್ಡು ವಿ ಹ್ಯಾವ್ ಸಾಲಿಟ್ಯೂಡ್. ಓಕೆ, ಸೊ ಈ ಕಾರ್ಡ್ ಸ್ವಲ್ಪ ದೂರ ಬಿದ್ದಿತ್ತು, ಎಲ್ಲೋಯ್ತು ಅಂತ ನೋಡ್ತಾ ಇದ್ದೆ. ವಿ ಹ್ಯಾವ್ ಎಲಿಫೆಂಟ್. ನಾವು ಇದನ್ನೇ ಮಾತಾಡಿದ್ದು ಸ್ಟಾರ್ಟಿಂಗಿಂದನೂ. ಲೈಕ್ ಯುವರ್ ಸ್ಪಿರಿಟ್ ಅನಿಮಲ್ ಬಂದು ನಿಮಗೆ ಜುಲೈ ಮಂತಲ್ಲಿ ಎಲಿಫೆಂಟ್ ಇರೋ ಥರ ಇದೆ. ಸೊ ಮೈಂಡಿಂಗ್ ಮೈ ಓನ್ ಬಿಸ್ನೆಸ್, ದಟ್ ಈಸ್ ದ ಎನರ್ಜಿ. ನನ್ನ ಜೀವನದ ಬಗ್ಗೆ ನಾನು ಫೋಕಸ್ ಮಾಡ್ತೀನಿ. ಯಾರು ಏನು ಹೇಳ್ತಾ ಇದ್ದಾರೆ ಐ ಡೋಂಟ್ ಕೇರ್. ಯಾಕಂದರೆ ನನ್ನ ಹೆಲ್ತ್ ನನಗೆ ಇಂಪಾರ್ಟೆಂಟು. ಯಾಕೆಂದರೆ ಹೊರಗಡೆ ಜನರು ನಿಮ್ಮನ್ನ ಟ್ರಿಗರ್ ಮಾಡಿ ನಿಮಗೆ ಇಷ್ಟ ಇಲ್ಲದೆ ಇರೋ ಅಂಥ ಕೆಲಸ ನೀವು ಮಾಡಬೇಕಾಗಿ ಬರ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್ ನಿಮ್ಮನ್ನ ಚಾಲೆಂಜ್ ಮಾಡ್ಬೋದು, ನಿನ್ನ ಕೈಲಿದಾಗಲ್ಲ ಅಂತ. ನಿಮ್ಗೆ ಅದು ಇಷ್ಟ ಇರೋದಿಲ್ಲ, ಬಟ್ ಅನ್ನೆಸೆಸರಿಯಾಗಿ ಬೇರೆಯವ್ರಿಗೆ ಪ್ರೂವ್ ಮಾಡೋಕ್ಕೆ ಹೋಗಿ ಏನೋ ಮಾಡೋಕ್ಕೆ ಹೋಗಿ ನಿಮ್ಮ ಮೆಂಟಲ್ ಹೆಲ್ತನ್ನ ನೀವು ಕಾಂಪ್ರಮೈಸ್ ಮಾಡ್ಕೊಳ್ತಾ ಇರೋ ಥರ ಇದೆ. ಸೊ ಅಗೇನ್ ವಿ ಹ್ಯಾವ್ ಸಾಲಿಟ್ಯೂಡ್ ಹಿಯರ್. ಇಲ್ಲಿ ನೀವು ನಿಮ್ಮ ಪಾಡಿಗೆ ನಿಮ್ಮ ಟವರಲ್ಲಿ ನೀವು ಜೀವನ ಮಾಡ್ತಾ ಇರೋದು, ಮತ್ತು ನೀವು ನಿಮ್ಮೊಳಗಡೆ ನಡೀತಾ ಇರೋವಂಥ ಮಾತುಕತೆನ ಅಥವಾ ನಿಮ್ಮನ್ನು ನೀವು ನೋಡ್ಕೊಳ್ತಾ ಇರೋದು. ವಿ ಆರ್ ಲಿಸನಿಂಗ್. ಬರೀ ಕೇಳಿ ಅದನ್ನು ಪರ್ಸ್ನಲ್ ಆಗಿ ತೊಗೊಳ್ಬೇಡಿ ಅಂತ ಹೇಳ್ತಾ ಇರೋದು. ನಾವು ಕೇಳಿದ್ದನ್ನೆಲ್ಲ ಅಳವಡಿಸ್ಕೋಬೇಕಾಗಿಲ್ಲ, ಕೇಳಿದ್ದೆಲ್ಲ ನಿಜ ಇರೋದಿಲ್ಲ. ಹೇಳ್ತಾ ಇರೋರ ಕ್ಯಾರೆಕ್ಟರ್ ಏನು, ಅವ್ರ ವ್ಯಾಲ್ಯೂಸ್ ಏನು, ಅವರಿಗೆ ನಮ್ಮ ಬಗ್ಗೆ ಎಷ್ಟು ಕಾಳಜಿ ಇದೆ. ವಿ ಡೋಂಟ್ ನೋ ಎನಿಥಿಂಗ್. ಇಮ್ಮಿಡಿಯೇಟಾಗಿ ಯಾರಾದರೂ ಏನಾದರೂ ಹೇಳಿದ ತಕ್ಷಣ ನಾವು ಪರ್ಸ್ನಲ್ ಆಗಿ ತೊಗೊಂಡ್ಬಿಟ್ರೆ ಲೈಕ್ ವೈ, ಎಷ್ಟರ ಮಟ್ಟಿಗೆ ಅದು ನಿಜ, ಎಷ್ಟರ ಮಟ್ಟಿಗೆ ಅದು ನನ್ನ ಜೀವನಕ್ಕೆ ಅನ್ವಯಿಸುತ್ತೆ. ವಿ ಡೋಂಟ್ ನೋ ಎನಿಥಿಂಗ್. ಸೊ ಇಮ್ಮಿಡಿಯೇಟಾಗಿ ಟ್ರಿಗರ್ ಆಗಬೇಡಿ, ಇಮ್ಮಿಡಿಯೇಟಾಗಿ ಯಾವುದನ್ನು ಪರ್ಸ್ನಲ್ ಆಗಿ ತೊಗೊಳ್ಬೇಡಿ. ಅವ್ರ ಟೆನ್ಷನ್ ಇರ್ಬೋದು, ಅವ್ರ ಮನೆಯಲ್ಲಿ ಜಗಳ ಆಗಿರ್ಬೋದು, ಅವ್ರ ಹಸ್ಬೆಂಡ್ ಅವ್ರನ್ನ ಸರಿ ನೋಡ್ಕೊಳ್ದೇ ಇರ್ಬೋದು, ಅಥವಾ ಅವ್ರ ಮನೆಯಲ್ಲಿ ಡಿಫ್ರೆನ್ಸಸ್ ಇರ್ಬೋದು, ಜಗಳಗಳಿರ್ಬೋದು. ಸೊ ನಿಮ್ಮ ಜೀವನನೂ ಅದೇ ರೀತಿ ಅಂತ ಹೇಳಿ ಅವರು ಬೈ ಡಿಫಾಲ್ಟ್ ಅಂದ್ಕೊಳ್ತಾರೆ. ಯಾಕೆಂದರೆ ಎಲ್ಲರೂ ಅವ್ರ ಜೀವನದ ಹೇಗಿದೆ ಆ ರೀತಿ ಮಾತ್ರನೇ ಆಲೋಚನೆ ಮಾಡೋದಕ್ಕೆ ಸಾಧ್ಯ. ಸೊ ಎಲ್ರಿಗೂ ಅದೇ ಕಲರ್ ಲೆನ್ಸಲ್ಲಿ ನೋಡೋದಕ್ಕೆ ಇಟ್ ಈಸ್ ನಾಟ್ ದ ರೈಟ್ ಥಿಂಗ್. ಸೊ ಅದು ಅವ್ರಿಗೆ ಅರ್ಥ ಆಗಲ್ಲ. ನೀವು ಸ್ವಲ್ಪ ಮೆಚೂರ್ಡ್ ಸ್ಪೇಸಲ್ಲಿರೋದ್ರಿಂದ, ನೀವು ಈ ರೀಡಿಂಗ್ ನೋಡ್ತಾ ಇರೋದ್ರಿಂದ, ನಿಮ್ಮ ಗಮನಕ್ಕೆ ಇದು ಬರ್ತಾ ಇರೋದ್ರಿಂದ, ಸೊ ಡೋಂಟ್ ಟೇಕ್ ಎನಿಥಿಂಗ್ ಪರ್ಸ್ನಲಿ. ಜನರು ಅವ್ರದ್ದೇ ಒಪಿನಿಯನ್ಸ್ಗಳು ಇಟ್ಕೊಂಡಿರ್ತಾರೆ, ಅವರ ಫೇಲ್ಯೂರ್ಸ್ ಪ್ರಕಾರ, ಅವರ ಜೀವನದ ಪ್ರಕಾರ. ಸೊ ದ್ಯಾಟ್ ಈಸ್ ನಾಟ್ ಯುವರ್ ಲೈಫ್. ನಿಮ್ಮ ಲೈಫ್ ಅಲ್ಲ ಅದು, ನಿಮ್ಮ ಒಪಿನಿಯನ್ಸ್ ಅಲ್ಲ, ನಿಮ್ಮ ಐಡಿಯಾಸ್ ಅಲ್ಲ. ಅವ್ರ ಕೈಲಾಗಲಿಲ್ಲ ಅಂದರೆ ನಿಮ್ಮ ಕೈಲಾಗಲ್ಲ ಅಂತ ಅಲ್ಲ, ಅವ್ರ ಕೈಲಾಗತ್ತೆ ಅಂದ ಮಾತ್ರಕ್ಕೆ ನಿಮ್ಮ ಕೈಲಾಗತ್ತೆ ಅಂತ ಅಲ್ಲ. ನಿಮ್ಮ ಸ್ಟ್ರೆಂತ್ ಬೇರೆ, ನಿಮ್ಮ ವೀಕ್ನೆಸ್ ಬೇರೆ, ನಿಮ್ಮ ಇಂಟ್ರೆಸ್ಟ್ ಬೇರೆ, ಸೊ ನಿಮ್ಮ ಒಪಿನಿಯನ್ಸ್ ಬೇರೆ. ಸೊ ಟೆಲ್ ದೆಮ್ ಥ್ಯಾಂಕ್ ಯು ಸೋ ಮಚ್ ಈ ಒಪಿನಿಯನ್ಗೋಸ್ಕರ ಅಂಥೇಳಿ ಸ್ಮೈಲ್ ಮಾಡಿ ಆ್ಯಂಡ್ ದೆನ್ ಕೀಪ್ ಗೋಯಿಂಗ್. ಅದನ್ನು ನೀವು ಪರ್ಸ್ನಲಾಗಿ ತೊಗೊಂಡು ಟ್ರಿಗರ್ ಆಗಿ ನೀವು ಹೆಂಗೆ ಹೇಳಿದ್ರಿ ಹಿಂಗೆ ಅಂತೆಲ್ಲ ಡೋಂಟ್ ಟ್ರೈ ಟು ಗೆಟ್ ಇನ್ ಟು ಆರ್ಗ್ಯುಮೆಂಟ್ಸ್. ಬಿಕಾಸ್ ನೀವು ಸ್ವಲ್ಪ ಸೆನ್ಸಿಟಿವ್ ಇರೋದ್ರಿಂದ ಜುಲೈ ಮಂತಲ್ಲಿ ಅನ್ನೆಸೆಸರಿಯಾಗಿ ಟ್ರಿಗರ್ ಮಾಡಿ ಒಂದು ದಿನದಲ್ಲಿ ಅಥವಾ ಒಂದು ಸೈಲೆನ್ಸಿಂದ ಸಾಲ್ವ್ ಆಗೋ ವಿಚಾರ ತುಂಬ ಪ್ರೊಲಾಂಗ್ ಆಗಿ ನಿಮಗೆ ಡಿಸ್ಟರ್ಬ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಮೆಂಟಲ್ ಹೆಲ್ತನ್ನು ನಿಮ್ಮ ಫಿಸಿಕಲ್ ಹೆಲ್ತ್ ಮೇಲೆ ನೀವು ಫೋಕಸ್ ಮಾಡೋದು ಜುಲೈ ಮಂತಲ್ಲಿ. ಯು ನೀಡ್ ಅ ಲಾಟ್ ಆಫ್, ನಾಟ್ ಲಾಟ್ ಬಟ್ ಸ್ವಲ್ಪ ಪೇಷನ್ಸ್ ಬೇಕು ಅಂತ ಅನ್ನಿಸ್ತಾ ಇದೆ ಜುಲೈ ಮಂತನ್ನು ನೀವು ಡೀಲ್ ಮಾಡೋದಕ್ಕೆ. ಬಿಕಾಸ್ ವಿ ಹ್ಯಾವ್ ಬಿಟ್ ಆಫ್ ಸ್ಲೋ ಆ್ಯಂಡ್ ಸ್ಟಡಿ ಎನರ್ಜಿ. ಲೈಕ್ ಎಲ್ಲ ಕಾರ್ಡಲ್ಲೂ ನೀವು ನೋಡಿದ್ರೆ ಇಲ್ಲಿ ಈ ಆನೆ, ಈ ಎಲಿಫೆಂಟ್ ಪಿಕ್ಚರ್ ಬಂದು ಇಟ್ ಈಸ್ ನಾಟ್ ಡೂಯಿಂಗ್ ಎನಿಥಿಂಗ್. ಮೂವ್ಮೆಂಟಲ್ಲಿಲ್ಲ, ಮುಂದೆ ಎಲ್ಲೂ ಹೋಗ್ತಾ ಇಲ್ಲ, ಸೈಲೆಂಟಾಗಿ ಕೇಳಿಸ್ಕೊಳ್ತಾ ಇರೋದು, ತಿಳ್ಕೊಳ್ತಾ ಇರೋದು.
ತನ್ನ ಬಗ್ಗೆ ತಾನು ನೋಡ್ಕೊಳ್ತಾ ಇರೋದು. ಈ ಕಾರ್ಡ್ ಬಂದು ಇದು ವಾಚ್ ಟವರ್. ಇಲ್ಲಿ ಸುತ್ತಮುತ್ತ ಯಾವುದೇ ಮನೆ ಇಲ್ಲ, ಇಲ್ಲಿ ಯಾವ ಆ್ಯಕ್ಷನೂ ನಡೀತಾ ಇಲ್ಲ. ಇಟ್ ಈಸ್ ಜಸ್ಟ್ ಅ ಸಿಂಪಲ್ ಪ್ಲೇನ್ ಪ್ಲೇಸ್. ಸೊ ಸೈಲೆಂಟಾಗಿ ಇಲ್ಲಿರೋ ಥರ. ಮತ್ತು ಈ ಕಾರ್ಡು ಅಷ್ಟೇ, ವಿ ಹ್ಯಾವ್ ಸ್ಲೋ ಆ್ಯಂಡ್ ಸ್ಟಡಿ. ಸೊ ಜುಲೈ ಮಂತ್ಗೆ ನಿಮ್ಮ ಥೀಮ್ ಬಂದು, ಓವರಾಲ್ ಥೀಮ್ ಬಂದು ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ಓಕೆ, ಈಗ ಆ ಟರ್ಟಾಯ್ಸು ಮತ್ತು ಈ ಟರ್ಟಲ್ ಮತ್ತು ಟಾರ್ಟಾಯ್ಸ್ದು ಒಂದು ಹೇರ್ದು ಸ್ಟೋರಿ ಗೊತ್ತಿರಬೇಕು ನಿಮಗೆ. ಲೈಕ್ ಅದು ಸ್ಲೋ ಆಗಿ ಆ ರೇಸಲ್ಲಿ ಯಾರು ವಿನ್ ಆಗ್ತಾರೆ ಅಂಥೇಳಿ. ಈ ರ್ಯಾಬಿಟ್ ಬಂದು ಫುಲ್ ಫಾಸ್ಟಾಗಿ ಓಡ್ತಾ ಇರುತ್ತೆ, ಬಟ್ ಟರ್ಟಲ್ ಅಥವಾ ಟರ್ಟಾಯ್ಸ್ ಬಂದು ಸ್ಲೋ ಆಗಿ ಹೋಗ್ತಾ ಇರುತ್ತೆ. ಸೊ ಇದು ಅದಕ್ಕೆ ಚಾಲೆಂಜ್ ಮಾಡ್ತಾನೆ ಇರುತ್ತೆ, ನಿನ್ನ ಕೈಲಿ ಆಗಲ್ಲ ಇದು ಅಂತ ಹೇಳಿ. ಬಟ್ ಟರ್ಟಾಯ್ಸ್ ತಲೆ ಕೆಡಿಸ್ಕೊಳ್ದಿರಾ ಅದು ಸ್ಲೋ ಮೋಷನಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಈ ರ್ಯಾಬಿಟ್ ಬಂದು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಆಗಿ ಇನ್ನೂ ಎಷ್ಟೊಂದು ಟೈಮ್ ಇದೆ ಟರ್ಟಲ್ ಬರೋಕ್ಕೆ ಅಂತ ಹೇಳಿ ಮಲ್ಕೊಂಡು. ಬಟ್ ಅಲ್ಟಿಮೇಟ್ಲಿ ಹೂ ವಿನ್ಸ್? ಸ್ಲೋ ಆ್ಯಂಡ್ ಸ್ಟಡಿ ಆ್ಯಂಡ್ ಪೇಷನ್ಸ್ ಆಗಿ ಯಾರು ಹೋಗ್ತಾ ಇರ್ತಾರೆ. ಈ ಆ ರ್ಯಾಬಿಟ್ ಹೇಳಿದ್ದಕ್ಕೆಲ್ಲ ಇದು ತಲೆ ಕೆಡಿಸ್ಕೊಳ್ದಿರಾ, ಟ್ರಿಗರ್ ಆಗ್ದಿರಾ, ಓಡೋದಕ್ಕೆ ಟ್ರೈ ಮಾಡ್ದಿರಾ, ತನ್ನನ್ನು ತಾನು ಬ್ಲೇಮ್ ಮಾಡ್ಕೊಳ್ದಿರಾ, ಅದು ಸ್ಲೋ ಆಗಿ ತನ್ನ ಬಿಸ್ನೆಸ್ನ ತಾನು ನೋಡಿಕೊಂಡು ನಿಧಾನಕ್ಕೆ ಹೋಗ್ತಾ ಇರೋದು. ಸೊ ದಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್ ನಿಮಗೆ ಜುಲೈ ಮಂತಲ್ಲಿ ಗ್ರೂಪ್ ನಂಬರ್ 1. ಓಕೆ, ಸೊ ದ ನೆಕ್ಸ್ಟ್ 2 ಕಾರ್ಡ್ಸ್ ಪ್ರೊಟೆಕ್ಟಿಂಗ್ ಟ್ರೆಷರ್ ಮತ್ತು ನಿಮ್ಮ ಮೆಟಾಮಾರ್ಫಸಿಸ್ ಬಗ್ಗೆ ಮಾತಾಡ್ತಾ ಇರೋದು. ಓಕೆ, ಪ್ರೊಟೆಕ್ಟಿಂಗ್ ಟ್ರೆಷರ್ ಈ 2 ಕಾರ್ಡು ಇಟ್ಸ್ ಅ ವೆರಿ ಗುಡ್ ಕಾಂಬಿನೇಷನ್. ಯಾಕೆಂದರೆ ಈ ಜುಲೈ ಮಂತಲ್ಲಿ ಜುಲೈ ಮಂತಲ್ಲ, ಐ ಥಿಂಕ್ ಇನ್ ಲಾಸ್ಟ್ ಕಪಲ್ ಆಫ್ ಮಂತ್ಸ್, ಒಂದು 2 ಮಂತ್ಸಿಂದನೂ ಸ್ವಲ್ಪ ಶಿಫ್ಟ್ಸ್, ಎನರ್ಜಿ ಶಿಫ್ಟ್ ಆಗ್ತಾ ಇರೋ ಥರ ಇದೆ ನಿಮ್ಮ ಓವರಾಲ್ ಎನರ್ಜಿ ಫೀಲ್ಡಲ್ಲಿ. ನಿಮ್ಮ ಆ್ಯಕ್ಟಿವೇಷನ್ಸ್ ಆಗ್ತಾ ಇರ್ಬೋದು, ಇನಿಸಿಯೇಷನ್ಸ್ ಆಗ್ತಾ ಇರ್ಬೋದು. ಸೊ ಎನರ್ಜೆಟಿಕ್ ಫೀಲ್ಡಲ್ಲಿ ದೆರ್ ಇಸ್ ಲಾಟ್ ಆಫ್ ಚೇಂಜಸ್. ಲೈಕ್ ಈ ಬ್ಯಾಕ್ಗ್ರೌಂಡಲ್ಲಿ ಮೂವ್ಮೆಂಟ್ಸ್ ಆಗ್ತಾ ಇರೋದು, ಚೇಂಜಸ್ ಆಗ್ತಾ ಇರೋದು. ಮೇ ಬಿ ಯು ಹ್ಯಾವ್ ಪ್ರೇಡ್, ಏನನ್ನಾದರೂ ನೀವು ಪ್ರೇ ಮಾಡಿರ್ಬೋದು, ನನ್ನ ಜೀವನದಲ್ಲಿ ಇದು ಬೇಕು, ಅಥವಾ ಈ ರೀತಿ ಬದಲಾವಣೆಗಳಾಗಬೇಕು, ಅಥವಾ ಈ ರೀತಿ ಇಂಪ್ರೂವ್ಮೆಂಟ್ಸ್ ಆಗಬೇಕು, ಏನೆಲ್ಲ ಅಂದ್ಕೊಂಡಿರ್ಬೋದು, ನೀವು ಪ್ರೇ ಮಾಡಿರ್ಬೋದು. ಸೊ ಅದನ್ನೆಲ್ಲ ನಿಮ್ಮ ಜೀವನ, ನಿಮ್ಮ ರಿಯಾಲಿಟಿಗೆ ತರಬೇಕಂದ್ರೆ ಮೊದಲು ಬೇಡದೇ ಇರೋವಂಥ ಎನರ್ಜಿನ ರಿಲೀಸ್ ಮಾಡಬೇಕಾಗಿರುತ್ತೆ, ಮತ್ತು ನಿಮ್ಮ ಎನರ್ಜಿನ ರೇಸ್ ಮಾಡಬೇಕಾಗಿರುತ್ತೆ, ನಿಮ್ಮ ಓವರಾಲ್ ವೈಬ್ರೇಷನನ್ನು ರೇಸ್ ಮಾಡಬೇಕಾಗಿರುತ್ತೆ. ಸೊ ಯು ಆರ್ ಗೋಯಿಂಗ್ ಥ್ರೂ ಸಮ್ ಕೈಂಡ್ ಆಫ್ ಶಿಫ್ಟ್ಸ್ ನಿಮ್ಮ ಎನರ್ಜೆಟಿಕ್ ಫೀಲ್ಡಲ್ಲಿ ಗ್ರೂಪ್ ನಂಬರ್ 1. ಸೊ ಹಾಗಾಗಿ ಸ್ವಲ್ಪ ಸೆನ್ಸಿಟಿವ್ ಇರೋ ಸಾಧ್ಯತೆಗಳಿರುತ್ತೆ. ಯಾವಾಗಲೂ ನಮ್ಮ ಎನರ್ಜಿ ಶಿಫ್ಟ್ ಆಗಬೇಕಾದ್ರೆ, ಆ್ಯಕ್ಟಿವೇಷನ್ಸ್ ಆಗಬೇಕಾದ್ರೆ ನಮ್ಮ ಎನರ್ಜಿ ಫೀಲ್ಡಲ್ಲಿ ಅಥವಾ ಇನ್ ಜನರಲ್ ಆಗಿ, ಸೊ ದೇರ್ ವಿಲ್ ಬಿ ಸಮ್ ಕೈಂಡ್ ಆಫ್ ಡೌನ್ ಟೈಮ್. ಈ ಸಾಫ್ಟ್ವೇರೆಲ್ಲ ಅಪ್ಡೇಟ್ ಮಾಡೋದು, ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ದರೆ ಸಾಫ್ಟ್ವೇರ್ ಅಪ್ಡೇಟ್ ಮಾಡಬೇಕಾದ್ರೆ ಇಟ್ ಈಸ್ ಗೋಯಿಂಗ್ ಟು ಟೇಕ್ ಎಷ್ಟೊಂದು ಟೈಮು ಆ ಸಾಫ್ಟ್ವೇರ್ ಅಪ್ಡೇಟ್ ಆಗೋದಕ್ಕೆ. ಅಪ್ಡೇಟ್ ಆದಮೇಲೆ ಬ್ಯಾಟ್ರಿ ಅಂದರೆ ನಿಮ್ಮ ಲ್ಯಾಪ್ಟಾಪು ರೀಬೂಟ್ ಆಗಬೇಕು, ರೀಬೂಟ್ ಆದಮೇಲೆ ಅದು ಇಂಟಿಗ್ರೇಟ್ ಆಗಬೇಕು, ಇಂಟಿಗ್ರೇಟ್ ಆಗಿ ಆ ಹೊಸ ಸಾಫ್ಟ್ವೇರು ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗೋದು. ಸೊ ದೆರ್ ಇಸ್ ದಿಸ್ ಪ್ರಾಸೆಸ್ ಆಫ್ ಅಪ್ಗ್ರೇಡೇಷನ್, ಲೈಕ್ ನಿಮ್ಮ ಎನರ್ಜೆಟಿಕ್ ಸಾಫ್ಟ್ವೇರ್ ಅಪ್ಗ್ರೇಡ್ ಆಗ್ತಾ ಇರೋ ಥರ ಇದೆ ಈ ಸಮಯದಲ್ಲಿ. ಇದು ಮೋಸ್ಟ್ಲಿ ಒನ್ ಆರ್ 2 ಮಂತ್ಸಿಂದನೂ ನಿಮ್ಮ ಎನರ್ಜಿ ಸ್ಲೋ ಆಗಿ ಡೌನ್ ಆಗಿ, ಲೈಕ್ ದೇರ್ ಕ್ಯಾನ್ ಬಿ ಫ್ಲಕ್ಚುವೇಷನ್ಸ್ ನಿಮ್ಮ ಎನರ್ಜಿ ಲೆವೆಲಲ್ಲಿ ಇತ್ತೀಚೆಗೆ. ಸೊ ದೇರ್ ಈಸ್ ಕೈಂಡ್ ಆಫ್ ಅಪ್ಗ್ರೇಡ್, ನಿಮ್ಮ ಎನರ್ಜಿ ಲೆವೆಲ್ಲು, ನಿಮ್ಮ ಓವರಾಲ್ ವೈಬ್ರೇಷನ್ ಅಪ್ಗ್ರೇಡ್ ಆಗ್ತಾ ಇರೋ ಥರ ಇದೆ. ಸೊ ಇಟ್ ಫೀಲ್ಸ್ ಲೈಕ್ ಅ ರೀಬೂಟಿಂಗ್ ಪ್ರಾಸೆಸ್. ನಿಮ್ಮ ಓವರಾಲ್ ಸಿಸ್ಟಮ್ ರೀಬೂಟ್ ಆಗ್ತಾ ಇರೋ ಥರ ಇದೆ. ಸೊ ನಿಮ್ಮ ಎಮೋಷನ್ ಸ್ವಲ್ಪ ಸೆನ್ಸಿಟಿವ್ ಇರ್ಬೋದು. ಸೊ ದಿಸ್ ಈಸ್ ನಾಟ್ ದ ಟೈಮ್ ಆರ್ಗ್ಯುಮೆಂಟ್ಸ್ ಮಾಡೋದಕ್ಕೆ, ದಿಸ್ ಈಸ್ ನಾಟ್ ದ ಟೈಮ್ ನಮ್ಮ ಪಾಯಿಂಟ್ಸ್ನೆಲ್ಲ ಪ್ರೂವ್ ಮಾಡೋದಕ್ಕೆ, ದಿಸ್ ಈಸ್ ನಾಟ್ ದ ಟೈಮ್ ಜನರಿಗೆ ನಾವು ನಮ್ಮ ಇಂಟ್ರೆಸ್ಟ್ಗಳನ್ನ ಅಥವಾ ಇನ್ ಜನರಲ್ ಆಗಿ ನಾವು ಕರೆಕ್ಟು ಅಥವಾ ನಾವು ಆಲೋಚನೆ ಮಾಡ್ತಾ ಇರೋದು ಕರೆಕ್ಟು, ಇದನ್ನೆಲ್ಲ ನಾವು ಸ್ಟ್ರಾಂಗ್ ಆಗಿ ನಮ್ಮ ಒಪಿನಿಯನನ್ನು ಪ್ರಪಂಚಕ್ಕೆ ಹೇಳೋದಕ್ಕೆ ದಿಸ್ ಈಸ್ ನಾಟ್ ದ ರೈಟ್ ಟೈಮ್. ನಾವೆಷ್ಟು ಸೈಲೆಂಟ್ ಆಗಿರ್ತೀವಿ, ಎಷ್ಟು ನಮ್ಮ ಬಗ್ಗೆ ನಾವು ಫೋಕಸ್ ಮಾಡ್ಕೊಳ್ತೀವಿ, ನಮ್ಮ ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಬಗ್ಗೆ, ನಮ್ಮ ಫಿಟ್ನೆಸ್ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಬಗ್ಗೆ, ನಮ್ಮ ಡೆವಲಪ್ಮೆಂಟ್ ಬಗ್ಗೆ, ನಮ್ಮ ರೆಸ್ಟ್ ಬಗ್ಗೆ, ನಮ್ಮ ಸೆಲ್ಫ್ ಕೇರ್ ಬಗ್ಗೆ ನಾವೆಷ್ಟು ಫೋಕಸ್ ಮಾಡಿ ಈ ಎನರ್ಜಿ ಎಲ್ಲ ನಮ್ಮ ಥ್ರೂ ಫ್ಲೋ ಆಗೋದಕ್ಕೆ ಬಿಡ್ತೀವಿ, ಅಪ್ಗ್ರೇಡ್ ಆಗೋದಕ್ಕೆ ಬಿಡ್ತೀವಿ. ಸ್ವಲ್ಪ ಸ್ಲೋ ಅಂತ ಅನಿಸಿದ್ರು ಈ ಸ್ಲೋನೆಸ್ಸಿಂದ ನೀವು ಆಚೆ ಬಂದಾಗ ಯು ವಿಲ್ ಬಿ ಫೀಲಿಂಗ್ ಸೋ ಸ್ಟ್ರಾಂಗ್ ಆ್ಯಂಡ್ ಪವರ್ಫುಲ್ ಮುಂಚೆಗಿಂತ. ಯಾಕೆಂದರೆ ಸಾಫ್ಟ್ವೇರ್ ಅಪ್ಗ್ರೇಡ್ ಆದಮೇಲೆ ಡೆಫಿನೆಟ್ಲಿ ಮುಂಚೆಗಿಂತ ಜಾಸ್ತಿ ಸ್ಪೀಡ್ ಇರುತ್ತೆ, ಇನ್ನೂ ಜಾಸ್ತಿ ದ ಫೆಸಿಲಿಟೀಸ್ ಮುಂಚೆ ಇದ್ದುದಕ್ಕೂ ಈಗಿರುವಂಥ ಸಾಫ್ಟ್ವೇರ್ಗೂ ಎಷ್ಟೊಂದು ಅಪ್ಗ್ರೇಡೇಷನ್ಸ್ ಇರುತ್ತೆ. ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಈ ಸಮಯದಲ್ಲಿ ಗ್ರೂಪ್ ನಂಬರ್ 1. ಸೊ ಡೋಂಟ್ ವರಿ, ಸ್ವಲ್ಪ ಸ್ಲೋ ಅಂತ ಅನ್ನಿಸ್ತಾ ಇದ್ರು ಜೀವನ ಈ ಸಮಯದಲ್ಲಿ. ನೋ ದ್ಯಾಟ್ ಈ ಎನರ್ಜಿ, ಈ ಸ್ಲೋನೆಸ್ಸಿಂದ ನೀವು ಆಚೆ ಬರ್ತೀರಾ ಆ್ಯಂಡ್ ಯು ವಿಲ್ ಬಿ ಈವನ್ ಮೋರ್ ಸ್ಟ್ರಾಂಗರ್, ಹೆಲ್ದಿಯರ್ ಆ್ಯಂಡ್ ಹ್ಯಾಪಿಯರ್. ಬಟ್ ಆ್ಯಸ್ ಆಫ್ ನೌ ಗೋ ವಿತ್ ದ ಫ್ಲೋ.
ಈ ಮೆಟಮಾರ್ಫಸಿಸ್ ಅಂತ ಅಂದರೆ ಈ ಕುಕೂನಿಂದ ಬಟರ್ಫ್ಲೈ ಆಚೆ ಬರ್ತಾ ಇರುವಂಥ ಒಂದು ಪೀರಿಯಡನ್ನ ಮೆಟಮಾರ್ಫಸಿಸಮ್ ಅಂತ ಹೇಳ್ತಾರೆ. ದ ಎಂಟೈರ್ ಪ್ರಾಸೆಸ್ ಫ್ರಮ್ ಅ ಕುಕೂನ್ ಟು ಅ ಬಟರ್ಫ್ಲೈ, ಆ ಥರ ಒಂದು ಪ್ರಾಸೆಸ್ಸು ನಿಮ್ಮ ಜೀವನದಲ್ಲಿ ಅಪ್ಗ್ರೇಡ್ ಆಗ್ತಾ ಇರುವಂಥ ಪ್ರಾಸೆಸ್ಸು ಈ ಸಮಯದಲ್ಲಿ ನಡೀತಾ ಇರುವಂಥದ್ದು. ಸೊ ನಿಮ್ಮ ಮೆಂಟಲ್ ಹೆಲ್ತನ್ನು ನೀವು ಪ್ರಿಸರ್ವ್ ಮಾಡ್ಕೊಳ್ಳೋದು, ಕಾಪಾಡ್ಕೊಳ್ಳೋದು, ಪೀಸ್ ಆಫ್ ಮೈಂಡನ್ನು ಕಾಪಾಡ್ಕೊಳ್ಳೋದು, ಅಷ್ಟೊಂದು ಹೊರಗಡೆ ಜನರ ಜೊತೆ ಆರ್ಗ್ಯುಮೆಂಟ್ಸ್ಗೆ ಎಂಟರ್ ಆಗ್ದಿರಾ ನಿಮ್ಮನ್ನು ನೀವು ನೋಡ್ಕೊಳ್ತಾ ಇರೋದು, ಹೊರಗಡೆ ಜನರು ಏನೇ ಹೇಳಿದ್ರು ಅದ್ರ ಬಗ್ಗೆ ಟ್ರಿಗರ್ ಆಗ್ದಿರಾ ನಿಮ್ಮನ್ನು ನೀವು ನೋಡ್ಕೊಳ್ತಾ ಇರೋದು, ದೀಸ್ ಥಿಂಗ್ಸ್ ವಿಲ್ ಹೆಲ್ಪ್ ನಿಮ್ಮ ಜುಲೈ ಮಂತನ್ನು ಈಸಿಯಾಗಿ ನ್ಯಾವಿಗೇಟ್ ಮಾಡೋದಕ್ಕೆ. ವಿ ಹ್ಯಾವ್ ದ ಫೂಲ್ ಕಾರ್ಡ್, ದ ಹೈ ಪ್ರೀಸ್ಟೆಸ್. ನಿಮ್ಮ ಇಂಟ್ಯೂಷನ್ ಬಂದು ಇಟ್ ಇಸ್ ಗೆಟಿಂಗ್ ಹೈಟೆಂಡ್, ಗ್ರೂಪ್ ನಂಬರ್ 1. ಆ್ಯಂಡ್ ಆಲ್ಸೋ ಫುಲ್ ಕಾರ್ಡ್ ಈ ಮೆಟಮಾರ್ಫಸಿಸ್ ಆದಮೇಲೆ, ಈ ಎಂಟೈರ್ ಅಪ್ಗ್ರೇಡೇಷನ್ ಆದಮೇಲೆ ದಿಸ್ ನ್ಯೂ ಬಿಗಿನಿಂಗ್, ನಿಮ್ಮ ಇಂಟ್ಯೂಷನ್ ಇನ್ನೂ ಸ್ಟ್ರಾಂಗ್ ಆಗಿರುತ್ತೆ. ನಿಮ್ಮ ಇಂಟ್ಯೂಷನನ್ನು ಕೇಳೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಇಂಟರ್ನಲ್ ವಾಯ್ಸ್ ನಿಮಗೆ ಏನು ಬೇಕು ಬೇಡ ಅಂತ ಅನ್ನಿಸ್ತಾ ಇದೆ ನಿಮ್ಮ ಜೀವನದಲ್ಲಿ, ಎಸ್ಪೆಷಲಿ ಜುಲೈ ಮಂತಲ್ಲಿ ಏನನ್ನು ತಿನ್ಬೇಕು ಅನ್ನಿಸ್ತಾ ಇದೆ, ಏನನ್ನು ತಿಂದರೆ ನನಗೆ ಮೋಸ್ಟ್ಲಿ ನನಗೆ ಸರಿ ಹೋಗಲ್ಲ ಅಂತ ಅನಿಸುತ್ತೆ, ಈ ಜಾಗ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ, ಅಥವಾ ಇಲ್ಲಿ ಹೋಗೋದಷ್ಟು ಒಳ್ಳೆಯದಲ್ಲ ಅನ್ನಿಸ್ತಾ ಇದೆ, ಈ ರೀತಿ ಎಲ್ಲ ನಿಮ್ಮ ಒಳ ಮನಸ್ಸು, ನಿಮ್ಮ ಇಂಟ್ಯೂಷನ್ ಏನನ್ನಾದರೂ ಮೆಸೇಜ್ಗಳು ಕೊಡ್ತಿದ್ರೆ ಅದಕ್ಕೆ ಸ್ವಲ್ಪ ಗಮನ ಕೊಡೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ಕಿಂಗ್ ಆಫ್ ಸ್ವಾರ್ಡ್ಸ್, ದಿಸ್ ಈಸ್ ಯೋರ್ ಅಗೇನ್ ನಿಮ್ಮ ಥ್ರೋಟ್ ಚಕ್ರದ ಬಗ್ಗೆ ಮಾತಾಡ್ತಾ ಇರೋದು. ದೇರ್ ಇಸ್ ಲಾಟ್ ಆಫ್ ಅಪ್ಗ್ರೇಡೇಷನ್, ಎಸ್ಪೆಷಲಿ ಥ್ರೋಟ್ ಚಕ್ರ ಅಥವಾ ಥರ್ಡ್ ಐ ಚಕ್ರ, ನಿಮ್ಮ ಇಂಟ್ಯೂಷನ್ ಅಪ್ಗ್ರೇಡ್ ಆಗ್ತಾ ಇರ್ಬೋದು. ಸೊ ದೇರ್ ಆರ್ ಲಾಟ್ ಆಫ್ ಚೇಂಜಸ್ ನಿಮ್ಮ ಎನರ್ಜೆಟಿಕ್ ಫೀಲ್ಡಲ್ಲಿ. ಸ್ವಲ್ಪ ಈ ಕ್ಲಾರಿಟಿ ಎಲ್ಲ ಬಂದ ಮೇಲೆ, ನಿಮ್ಮ ಎನರ್ಜಿ ಅಪ್ಗ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆದಮೇಲೆ, ಯು ವಿಲ್ ಬಿ ಮೇಕಿಂಗ್ ಅ ಲಾಟ್ ಆಫ್ ಡಿಸಿಷನ್ಸ್, ಲೈಕ್ ಹೈಲಿ ಇಂಪಾರ್ಟೆಂಟ್ ಡಿಸಿಷನ್ ನಿಮ್ಮ ಜೀವನದಲ್ಲಿ. ಆ್ಯಂಡ್ ದ ಎನರ್ಜಿ ಈಸ್ ಗೋನ್ ಟು ಪಿಕ್ ಅಪ್ ಗ್ರೂಪ್ ನಂಬರ್ 1 ಆ್ಯಂಡ್ ಆಲ್ಸೋ ಇದು ನಂಬರ್ 8. ಜುಲೈ ಬಂದು ನಂಬರ್ 7, ಜುಲೈ ಮಂತ್, 8 ಬಂದು ಆಗಸ್ಟ್. ಸೊ ನೆಕ್ಸ್ಟ್ ಮಂತು ಜುಲೈ ಬಂದು ಅಟ್ಲೀಸ್ಟ್ 22nd ತನಕನೂ ಸ್ವಲ್ಪ ಸ್ಲೋ ಇರ್ಬೋದು. ನೆಕ್ಸ್ಟ್ ಫುಲ್ ಮೂನ್ ಆದಮೇಲೆ, ಜುಲೈ ಮಂತ್ದು ಫುಲ್ ಮೂನ್ ಆದಮೇಲೆ ಯು ವಿಲ್ ಸಿ ಅ ಡ್ರಾಸ್ಟಿಕ್ ಶಿಫ್ಟ್ ನಿಮ್ಮ ಎನರ್ಜಿನಲ್ಲಿ, ಓವರಾಲ್ ಇಂಪ್ರೂವ್ಮೆಂಟಲ್ಲಿ, ಲೈಕ್ ಕ್ಲಾರಿಟಿ, ಅಂಡರ್ಸ್ಟ್ಯಾಂಡಿಂಗ್, ಏನು ಮಾಡಬೇಕು ಅನ್ನೋವಂಥ ಒಂದು ಅ ಕ್ಲಿಯರ್ ಪಿಕ್ಚರ್ ನಿಮ್ಮ ಮೈಂಡಲ್ಲಿ, ಮತ್ತು ನಿಮಗೆ ಆ ಡೈರೆಕ್ಷನಲ್ಲಿ ಹೋಗೋದಕ್ಕೆ ಬೇಕಾಗಿರೋಂಥ ಸ್ಫೂರ್ತಿ, ಇದೆಲ್ಲನೂ ಯು ಆರ್ ಗೋಯಿಂಗ್ ಟು ರೀಗೇನ್ ಇಟ್. ಬಟ್ ಜುಲೈ ಅಂಟಿಲ್ ನೆಕ್ಸ್ಟ್ ಫುಲ್ ಮೂನ್ ತನಕನೂ ಯು ಆರ್ ಅಡ್ವೈಸ್ಡ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ, ಇಟ್ಸ್ ಓಕೆ ಟು ಟೇಕ್ ಇಟ್ ಸ್ಲೋ ಆ್ಯಂಡ್ ಬಿ ಪೇಷಂಟ್. ಲೈಕ್ ಎಲಿಫೆಂಟ್ ಈಸ್ ಯುವರ್ ಸ್ಪಿರಿಟ್ ಅನಿಮಲ್. ಆ್ಯಂಡ್ ಆಲ್ಸೋ ಎಲಿಫೆಂಟ್ ಅಂತ ಅಂದರೆ ನಮಗೆ ಹಿಂದೂಯಿಸಮ್ ಪ್ರಕಾರ ನಮಗೆ ಗಣೇಶ. ಸೊ ಗಣೇಶನ ಜೊತೆ ಅಥವಾ ಗಣೇಶನ ಪ್ರೇಯರ್ಸ್ ಮಾಡೋದು, ಗಣೇಶಂದು ಮಂತ್ರಗಳು ಹೇಳೋದು, ಇದೆಲ್ಲನೂ ತುಂಬ ಹೆಲ್ಪ್ ಮಾಡ್ಬೋದು ನಿಮಗೆ ಈ ಮಂತು. ಸೊ ಹಂಗಂತ ನೀವು ಯಾವುದು ಇಂಪಾರ್ಟೆಂಟ್ ಆಗಿರೋ ಕೆಲಸ ಮಾಡೋಕ್ಕಾಗಲ್ಲ ಅಂತಲ್ಲ, ಯು ವಿಲ್ ಬಿ ಏಬಲ್ ಟು ಡೂ. ಬಟ್ ಆದಷ್ಟು ಬೇರೆಯವ್ರ ಇನ್ಫ್ಲೂಯೆನ್ಸ್ ಇಲ್ದಿರಾ ಯು ಫೋಕಸ್ ಆನ್ ಯೋರ್ ಸೆಲ್ಫ್. ಅಗೇನ್ ದ ಲಾಸ್ಟ್ ಕಾರ್ಡ್ ಈಸ್ ದ ಡೆತ್ ಕಾರ್ಡ್. ಡೆತ್ ಕಾರ್ಡ್ ಅಂತ ಅಂದರೆ ವಿ ಹ್ಯಾವ್ ದಿಸ್ ಮೆಟಮಾರ್ಫಸಿಸ್, ದಟ್ ಈಸ್ ದ ಡೆತ್ ಪ್ರಾಸೆಸ್. ಅಂದರೆ ಕುಕೂನಲ್ಲಿರುವಂಥ ವಾಟ್ ಈಸ್ ಇಟ್ ಕಾಲ್ಡ್, ವರ್ಮ್, ಕ್ಯಾಟಪಿಲ್ಲರ್. ಆ ಕ್ಯಾಟಪಿಲ್ಲರ್ ಡೆತ್ ಆದಾಗಲೇ ಆ ಬಟರ್ಫ್ಲೈ ಆಗೋದು. ಅದು ಲೈಕ್ ಒನ್ ಪಾರ್ಟ್ ಹ್ಯಾಸ್ ಟು ಡೈ ಫಾರ್ ದ ನೆಕ್ಸ್ಟ್ ರೀಬರ್ತ್. ಆ ಪಾರ್ಟ್ದು ಡೆತ್ ಆದಮೇಲೆ ರೀಬರ್ತ್ ಆಗೋದಕ್ಕೆ ಸಾಧ್ಯ. ಸೊ ನಿಮ್ಮ ಹಳೆ ಎನರ್ಜೆಟಿಕ್ ಫಾರ್ಮ್ ಬಂದು ಇಟ್ ಈಸ್ ಗೆಟಿಂಗ್ ರಿಲೀಸ್ಡ್, ಎಮೋಷ್ನಲ್ ಬ್ಯಾಲೆನ್ಸ್ನ ರೀಗೇನ್ ಮಾಡ್ತಾ ಇರೋದು. ಸೊ ಇದೆಲ್ಲನೂ ಬ್ಯಾಕ್ಗ್ರೌಂಡಲ್ಲಿ ಆಗ್ತಾ ಇರೋದು. ನೀವು ಪ್ರಾಕ್ಟಿಕಲ್ಲಾಗಿ ಏನು ಮಾಡಬೇಕಾಗಿಲ್ಲ, ಫಿಸಿಕಲ್ಲಾಗಿ ಏನು ಮಾಡಬೇಕಾಗಿಲ್ಲ. ನೀವು ಮಾಡಬೇಕಾಗಿರೋದು ಪೇಷನ್ಸ್ ಆಗಿ ಇರೋದು. ಈ ಸಮಯದಲ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ಳೋದು, ಆ್ಯಂಡ್ ನಿಮ್ಮ ಡಯಟ್ನ ನೀವು ನೋಡ್ಕೊಳ್ಳೋದು, ನಿಮ್ಮ ಫಿಸಿಕಲ್ ಹೆಲ್ತ್ನ ನೋಡ್ಕೊಳ್ಳೋದು, ನಿಮ್ಮ ಇಂಟ್ಯೂಷನ್, ನಿಮ್ಮ ಬಾಡಿ ಏನು ಹೇಳ್ತಾ ಇದೆ, ನಿಮ್ಮ ಒಳಮನಸ್ಸು ಏನು ಹೇಳ್ತಾ ಇದೆ, ಏನಾದರೂ ಮೆಸೇಜಸ್ ಇದೆಯಾ ನನಗೆ, ಹೇಗೆ ಫಾಲೋ ಯುವರ್ ಹಾರ್ಟ್ ಜುಲೈ ಮಂತಲ್ಲಿ. ಸೊ ಇಟ್ ಈಸ್ ಗೋನ್ ಬಿ ಬಿಟ್ ಸ್ಲೋ ಜುಲೈ ಮಂತ್ ನಿಮಗೆ. ಬಟ್ ಆಫ್ಟರ್ ಫುಲ್ ಮೂನ್, ನೆಕ್ಸ್ಟ್ ಫುಲ್ ಮೂನ್ ಆದಮೇಲೆ ಎನರ್ಜಿ ಪಿಕಪ್ ಆಗುತ್ತೆ. ಆ್ಯಂಡ್ ದೆನ್ ಯು ವಿಲ್ ಫೀಲ್ ಅಬ್ಸಲ್ಯೂಟ್ಲಿ ಸ್ಟ್ರಾಂಗ್ ಆ್ಯಂಡ್ ಲೈಕ್ ವೆರಿ ಕ್ಲಿಯರ್ ಹೆಡೆಡ್ ನೆಕ್ಸ್ಟ್ ಹಾಫ್ ಆಫ್ ಜುಲೈ. ಬಟ್ ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಇರೋ ಥರ ಇದೆ. ಇಟ್ಸ್ ಟೋಟಲಿ ಆಲ್ ರೈಟ್. ನಾವು ಯಾವಾಗಲೂ ಆ್ಯಕ್ಷನ್ ತೊಗೊಂಡು ಯಾವಾಗಲೂ ವಿನ್ ಆಗಬೇಕಾಗಿಲ್ಲ. ಬಟ್ let's take it slow, and then our pace pick up ಆದಮೇಲೆ we will go on a full marathon ಅದಾದಮೇಲೆ. all right, so take care of your health.
ದ್ಯಾಟ್ ಇಸ್ ದ ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ ಜುಲೈ ಮಂತಲ್ಲಿ ಗ್ರೂಪ್ ನಂಬರ್ 1. ಸೊ ಇದು ನಿಮ್ಮ ಎನರ್ಜಿ ಪ್ರೊಡಿಕ್ಷನ್ಸು ಜುಲೈ ಮಂತ್ಗೆ. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ. ಐ ವಿಲ್ ಟೇಕ್ ಇಟ್ ಸ್ಲೋ ಅಂತ ಹೇಳಿ. ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್, ಇದೆಲ್ಲ ನಿಮ್ಮ ಅಫರ್ಮೇಷನ್ಸು. ಐ ವಿಲ್ ಬಿ ಪೇಷಂಟ್ ಆ್ಯಂಡ್ ಎಲಿಫೆಂಟ್ ಇಸ್ ಮೈ ಸ್ಪಿರಿಟ್ ಅನಿಮಲ್, ಐ ವರ್ಕ್ ವಿತ್ ಮೈ ಸ್ಪಿರಿಟ್ ಅನಿಮಲ್. ಏನೆಲ್ಲ ನಿಮಗೆ ಈ ರೀಡಿಂಗಿಂದ ಮೆಸೇಜಸ್ನ ರಿಸೀವ್ ಮಾಡಿದ್ದೀರಾ ಪಾಯಿಂಟರ್ಸಲ್ಲಿ ಹಾಕ್ಬೋದು ಕಮೆಂಟಲ್ಲಿ. ಐ ವುಡ್ ಲವ್ ಟು ರೀಡ್ ನಿಮ್ಮ ಕಮೆಂಟ್ಸ್ನ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 1, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಗ್ರೂಪ್ ನಂಬರ್ 2 11 ತೋರಿಸ್ತಾ ಇದ್ದಾರೆ. ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ದ್ಯಾಟ್ ಇಸ್ ಅ ಬ್ಯೂಟಿಫುಲ್ ಸೈನ್. ನಿಮ್ಮ ರೀಡಿಂಗ್ನ ಸ್ಟಾರ್ಟ್ ಮಾಡೋದಕ್ಕೆ ದ್ಯಾಟ್ ಫೀಲ್ಸ್ ಅಮೇಝಿಂಗ್. ಯಾಕೆಂದರೆ ಗ್ರೂಪ್ ನಂಬರ್ 1 ಸ್ವಲ್ಪ ಸ್ಲೋ ಎನರ್ಜಿ ಇತ್ತು. ಸೊ ನಿಮ್ಮದು ಇಟ್ ಫೀಲ್ಸ್ ಲೈಕ್ 11 ಲೈಕ್ ಅ ಗುಡ್ ಅಲೈನ್ಮೆಂಟ್. ಜುಲೈ ಮಂತಲ್ಲಿ ನಿಮ್ಮ ಅಲೈನ್ಮೆಂಟ್ ತುಂಬ ಇಂಪಾರ್ಟೆಂಟ್ ಇರ್ಬೋದು. ಸೊ ಯಾ, ಲೆಟ್ಸ್ ಟೇಕ್ ಅ ಮೊಮೆಂಟ್. ಓಕೆ, ಮೊದಲನೇದಾಗಿ ಗ್ರೂಪ್ ನಂಬರ್ 2 ಏಂಜಲ್ಸ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿರೋದು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ. ಮತ್ತು ನಿಮ್ಮ ಅಲೈನ್ಮೆಂಟನ್ನು ಹೇಗೆ ಇಂಪ್ರೂವ್ ಮಾಡೋದು ಅನ್ನೋದು ತುಂಬ ಇಂಪಾರ್ಟೆಂಟ್ ಇರ್ಬೋದು ಜುಲೈ ಮಂತಲ್ಲಿ. ನಿಮ್ಮ ಮೈಂಡು, ನಿಮ್ಮ ಬಾಡಿ, ನಿಮ್ಮ ಸೋಲು, ಈ ಮೂರರ ಅಲೈನ್ಮೆಂಟನ್ನ ವಾಪಸ್ ತರ್ತಾ ಇರೋದು ತುಂಬ ಇಂಪಾರ್ಟೆಂಟ್ ಇರ್ಬೋದು ಜುಲೈ ಮಂತಲ್ಲಿ. ಆ್ಯಂಡ್ ಆಲ್ಸೋ ತುಂಬ ದಿನದಿಂದ ತುಂಬ ಸ್ಲೋ ಇದ್ದರೆ ಜೀವನ, ಅಂದರೆ ಏನು ಮಾಡಿದ್ರೇನು ಏನು ಮುಂದೆ ಹೋಗ್ತಿಲ್ಲ ಅಥವಾ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಈ ಥರ ಸ್ವಲ್ಪ ಸ್ಟಕ್ ಆಗಿದ್ದರೆ ಇಟ್ ವಿಲ್ ಸ್ಟಾರ್ಟ್ ಮೂವಿಂಗ್ ಫಾರ್ವರ್ಡ್ ಅಗೇನ್. ಮತ್ತು ಮೊಮೆಂಟಮ್ನ ಗೇನ್ ಮಾಡ್ತಾ ಇದ್ದೀರಾ. ಮತ್ತು ಮುಂದೆ ಹೇಗೆ ಹೋಗೋದು, ಏನು ಮಾಡೋದು ಅನ್ನೋಂಥ ಆ್ಯಕ್ಷನ್ಸ್ನ ತೊಗೊಳ್ತಾ ಇದ್ದೀರಾ ಸ್ವಲ್ಪ. ಆ್ಯಂಡ್ ಆಲ್ಸೋ ಇಟ್ ಈಸ್ ನಾಟ್ ಜಸ್ಟ್ ಆ್ಯಕ್ಷನ್ಸ್, ಡಿವೈನ್ ಗೈಡೆನ್ಸ್, ಡಿವೈನ್ ಸಪೋರ್ಟ್ ಆ್ಯಂಡ್ ಸೈನ್ಸ್, ಸಿಂಬಲ್ಸ್, ಸಿಂಕ್ರೊನಾಸಿಟೀಸ್. ಲೈಕ್ ಜುಲೈ ಮಂತ್ ಫೀಲ್ಸ್ ವೆರಿ, ನಿಮ್ಮ ಗ್ರೂಪಲ್ಲಿ ಗ್ರೂಪ್ ನಂಬರ್ 2 ಈ ಡಿವೈನ್ ಏಂಜಲಿಕ್ ಎನರ್ಜಿ, ಪ್ರತಿಯೊಂದೂ ಗೈಡೆಡ್ ಮೂವ್ಮೆಂಟ್ ಥರ ಇದೆ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ. ಆ್ಯಂಡ್ ಆಲ್ಸೋ ನಿಮ್ಮ ರೀಡಿಂಗ್ ಸ್ಟಾರ್ಟ್ ಮಾಡಿದಾಗ ಅದು ಮೊದಲನೇ ತೋರಿಸಿದ್ದು 11. ಸೊ ಆಬ್ಸಲ್ಯೂಟ್ಲಿ ಯೂನಿವರ್ಸು ಮತ್ತು ನಿಮ್ಮ ಏಂಜಲ್ಸು ಈ ಸಮಯದಲ್ಲಿ ನಿಮ್ಮನ್ನ ಗೈಡ್ ಮಾಡ್ತಾ ಇರೋದು. ದ ನೆಕ್ಸ್ಟ್ ನಂಬರ್ ದೇ ಆರ್ ಶೋಯಿಂಗ್ ಈಸ್ 144. 1 ಬಂದು ಅಗೈನ್ ಇಟ್ ಈಸ್ ಅ ಸಿಂಬಲ್ ಆಫ್ ನ್ಯೂ ಬಿಗಿನಿಂಗ್. ಆ್ಯಂಡ್ 4 ಮೊದಲನೇದು 4 ಅಂದರೆ ನನಗೆ ಏಂಜಲಿಕ್ ನಂಬರ್. ಆ್ಯಂಡ್ ಆಲ್ಸೋ 4 ಬಂದು ಎಲ್ಲಿ ಇಂಬ್ಯಾಲೆನ್ಸಸ್ ಇತ್ತು ಅಲ್ಲಿ ಬ್ಯಾಲೆನ್ಸ್ನ ತರ್ತಾ ಇರುವಂಥದ್ದು. ಫಾರ್ ಎಕ್ಸಾಂಪಲ್, ಈ ಚೇರ್ನ ತೊಗೊಂಡ್ರೆ ಚೇರಿಗೆ 4 ಕಾಲಿರುತ್ತೆ, 1 ಕಾಲು ಇರಲಿಲ್ಲ ಅಂದರೆ ಇಟ್ ವಿಲ್ ಬಿ ಟೋಟಲಿ ಔಟ್ ಆಫ್ ಬ್ಯಾಲೆನ್ಸ್. ಅದ್ರ ಮೇಲೆ ನೀವೇನು ಇಡೋಕ್ಕಾಗಲ್ಲ. ಆ ಚೇರ್ದು ಪರ್ಪಸ್ ಬಂದು ಯೂಸ್ಲೆಸ್ಸು, 1 ಕಾಲು ಇಲ್ಲ ಅಂತ ಅಂದರೆ. ಸೊ ಈ ಲೈಕ್ ಇವಾಗ ತೋರಿಸ್ತಾ ಇರೋದು ಆ ಹೋಗಿರೋ ಕಾಲನ್ನ ಸ್ಟ್ರೇಟ್ ಮಾಡ್ತಾ ಇರೋದು ಅಥವಾ ಸ್ಟ್ರೆಂಥನ್ ಮಾಡ್ತಾ ಇರೋದು, ಎಲ್ಲಿ ಹೋಗಿತ್ತು ಅದನ್ನು ರಿಪೇರ್ ಮಾಡ್ತಾ ಇರೋದು ಮತ್ತು ವಾಪಸ್ ಅದನ್ನು ಬ್ಯಾಲೆನ್ಸ್ಗೆ ತರ್ತಾ ಇರೋದು. ದಟ್ ಈಸ್ ಹೌ ನಿಮ್ಮ ಎನರ್ಜಿ ಮೊದಲನೇದಾಗಿ ಅನ್ನಿಸ್ತಾ ಇರೋದು ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ. ಲೈಕ್ ಯು ಆರ್ ಕರೆಕ್ಟಿಂಗ್ ಅ ಲಾಡ್ ಆಫ್ ಥಿಂಗ್ಸ್ ಇನ್ ಜುಲೈ ಮಂತ್. ಎಲ್ಲೆಲ್ಲಿ ಏನೇನು ಮಿಸ್ ಆಗಿತ್ತು, ಎಲ್ಲಿ ಯಾವುದನ್ನು ಇಗ್ನೋರ್ ಮಾಡಿದ್ರಿ, ಎಲ್ಲಿ ಏನು ಮಾಡಬೇಕಿತ್ತು ಬಟ್ ಮಾಡ್ತಾ ಇರಲಿಲ್ಲ, ಇದನ್ನೆಲ್ಲ ಮತ್ತೆ ಯು ಆರ್ ಮೇಕಿಂಗ್ ಶೋರ್ ಜುಲೈ ಮಂತಲ್ಲಿ ಈ ಪೆಂಡಿಂಗನ್ನೆಲ್ಲ ಮುಗಿಸ್ತಾ ಇರೋ ಥರ. ಪೆಂಡಿಂಗ್ ಕೆಲಸಗಳಿರ್ಬೋದು, ಪೆಂಡಿಂಗ್ ರಿಪೇರ್ ವರ್ಕ್ ಇರ್ಬೋದು, ಎನಿಥಿಂಗ್ ದಟ್ ಇಸ್ ಪೆಂಡಿಂಗ್, ತುಂಬ ದಿನದಿಂದ ಮುಂದೂಡ್ತಾ ಇರೋವಂಥದ್ದನ್ನು ಜುಲೈ ಮಂತಲ್ಲಿ ಅದನ್ನು ಆ್ಯಕ್ಷನ್ ತೊಗೊಂಡು ಯು ಆರ್ ಫೈನಲಿ ಫಿನಿಶಿಂಗ್ ದ್ಯಾಟ್. ಓಕೆ, ಈ ಆತಂಕ ಇದ್ದರೆ, ಪ್ಯಾನಿಕ್ ಇದ್ದರೆ, ಲೈಕ್ ಇದಿಷ್ಟೊತ್ತು ಮಾಡಬೇಕಿತ್ತು, ಯಾಕೆ ನನ್ನ ಕೈಲಿ ಆಗ್ತಾಯಿಲ್ಲ, ಸೊ ಯು ಆರ್ ಬ್ಲೇಮಿಂಗ್ ಯುವರ್ ಸೆಲ್ಫ್, ಯು ಆರ್ ಕನ್ಫ್ಯೂಸ್ಡ್. ಸೊ ಆ ಥರ ಏರಿಯಾನನ್ನೆಲ್ಲ ಈ ಮಂತಲ್ಲಿ ಯು ಆರ್ ಗೋಯಿಂಗ್ ಟು ಫೋಕಸ್. ಈ ಥರ ಪರ್ಟಿಕ್ಯುಲರ್ ಆಗಿ ಎಲ್ಲಿ ತುಂಬ ಇಗ್ನೋರ್ ಮಾಡಿದ್ದೀರಾ ಆ ಏರಿಯಾನ ಫೋಕಸ್ ಮಾಡಿ ಅಲ್ಲಿ ಬ್ಯಾಲೆನ್ಸ್ನ ತರ್ತಾ ಇದ್ದೀರಾ. ಇನ್ ಕೇಸ್ ನೀವು ಡಯಟ್ನ ಮಿಸ್ ಮಾಡಿದರೆ ಜೂನ್ ಮಂತಲ್ಲಿ, ಏಪ್ರಿಲ್, ಮೇ, ಜೂನಲ್ಲೆಲ್ಲ ನಿಮ್ಮ ಆರೋಗ್ಯದ ಬಗ್ಗೆ ಅಷ್ಟು ಗಮನ ಕೊಟ್ಟಿಲ್ಲ, ಅಷ್ಟೊಂದು ಫಿಟ್ ಅನ್ನಿಸ್ತಾ ಇಲ್ಲ, ಐ ಆಮ್ ಫೀಲಿಂಗ್ ಟಯರ್ಡ್ ಅಂದರೆ ಜುಲೈ ಮಂತಲ್ಲಿ ನಿಮ್ಮ ಫೋಕಸ್ ಬಂದು ನಿಮ್ಮ ಹೆಲ್ತ್ ಇರುತ್ತೆ. ಕರಿಯರಲ್ಲಿ ನೀವು ಕರಿಯರ್ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡಿದ್ರೆ, ನಾನು ಅಂದ್ಕೊಂಡಿದ್ದಷ್ಟು ನಾನು ಅಚೀವ್ ಮಾಡಿಲ್ಲ, ಇಲ್ಲ ನನ್ನ ಬಾಸ್ ಹತ್ರ ಮಾತಾಡಬೇಕಾಗಿತ್ತು, ನಾನು ಇದ್ರ ಬಗ್ಗೆ ಯಾಕೆ ನಾನು ಇದನ್ನು ಮಾತಾಡ್ತಾ ಇಲ್ಲ, ಈ ಥರ ನಿಮ್ಮ ಕರಿಯರಲ್ಲಿ ಏನಾದರೂ ಮಿಸ್ ಆಗಿದ್ರೆ ಯುವರ್ ಫೋಕಸ್ ವಿಲ್ ಬಿ ಕರಿಯರ್. ಸೊ ಯು ಥಿಂಕ್ ಯಾವ ಏರಿಯಾನಲ್ಲಿ ನೀವು ತುಂಬ ಮಿಸ್ ಮಾಡಿದ್ದೀರಾ,
ಪೋಸ್ಟ್ಪೋನ್ ಮಾಡಿದ್ದೀರಾ, ಇಗ್ನೋರ್ ಮಾಡಿದ್ದೀರಾ, ಆ ಏರಿಯಾ ನಿಮ್ಮ ಜುಲೈ ಮಂತನ ಫೋಕಸ್ ಆಗಿರುತ್ತೆ. ಫೈನಲಿ ಆ ಏರಿಯಾನಲ್ಲಿ ಬ್ಯಾಲೆನ್ಸ್ನ ತರ್ತಾ ಇದ್ದೀರಾ ಮತ್ತು ನಿಮ್ಮ ಕಂಟ್ರೋಲ್ಗೆ ಬರ್ತಾ ಇರೋ ಥರ ಅನಿಸೋ ಥರ ಇದೆ ಜುಲೈ ಮಂತಲ್ಲಿ. ಬಿಕಾಸ್ ಯು ಆರ್ ಫೈನಲಿ ಟೇಕಿಂಗ್ ಆ್ಯಕ್ಷನ್ಸ್ ಆ ಪರ್ಟಿಕ್ಯುಲರ್ ಏರಿಯಾನಲ್ಲಿ, ಅದನ್ನು ಸಾಲ್ವ್ ಮಾಡೋದಕ್ಕೆ, ರಿಪೇರ್ ಮಾಡೋದಕ್ಕೆ, ಅಡ್ಜಸ್ಟ್ ಮಾಡೋದಕ್ಕೆ, ಅಥವಾ ಅದ್ರ ಬಗ್ಗೆ ಮಾತಾಡೋದಕ್ಕೆ, ಕ್ಲಿಯರ್ ಮಾಡೋದಕ್ಕೆ. ಸೊ ಯು ಆರ್ ಟೇಕಿಂಗ್ ಸಮ್ ಆ್ಯಕ್ಷನ್ಸ್ ಮತ್ತು ಯು ಆರ್ ಕ್ಲಾರಿಫೈಯಿಂಗ್ ಥಿಂಗ್ಸ್ ಆ್ಯಂಡ್ ಬ್ರಿಂಗಿಂಗ್ ಬ್ಯಾಲೆನ್ಸ್. ಓಕೆ, ಕೆಲವ್ರಿಗೆ ಇದು ಮನೆಯ ರಿಪೇರ್ ವರ್ಕ್ ಕೂಡ ಇರ್ಬೋದು. ಎಷ್ಟೊಂದು ದಿನದಿಂದ ಅಂದ್ಕೊಳ್ತಾ ಇದ್ರಿ ಈ ಬಾಕ್ಲು ಸೌಂಡ್ ಮಾಡ್ತಾ ಇದೆ, ಏನಾದರೂ ಮಾಡಬೇಕಿದ್ದಕ್ಕೆ. ಸೊ ಅದನ್ನು ಯು ಆರ್ ಅಟೆಂಡಿಂಗ್ ಜುಲೈ ಮಂತಲ್ಲಿ. ಓಕೆ, ಇದನ್ನು ಹೀಗೆ ಬಿಡೋದಕ್ಕಾಗೋದಿಲ್ಲ, ಹ್ಯಾವ್ ಟು ಡೂ ಸಮಥಿಂಗ್ ಅಂತ ಹೇಳಿ. ಸೊ ದಟ್ ಈಸ್ ಜಸ್ಟ್ ಅನ್ ಎಕ್ಸಾಂಪಲ್, ಬಟ್ ದಟ್ ಈಸ್ ವಾಟ್ ನಿಮ್ಮ ರೀಡಿಂಗ್ ಇನಿಷಿಯಲ್ ಚಾನೆಲ್ಡ್ ಮೆಸೇಜಸ್ಸು. ಸೊ ಯು ಆರ್ ಗೋಯಿಂಗ್ ಟು take action to bring harmony or bring peace. Group number 2, and look at that, we have 22. Start ಮಾಡಿದಾಗ ನಾವು 1 ತೋರಿಸಿದ್ರು, ಇವಾಗ 2 and then this is yin and yang. It is a pure card of balance, group number 2. ಸೊ ಇದನ್ನೇ ಹೇಳ್ತಾ ಇರೋದು, ಈ ಬ್ಯಾಲೆನ್ಸ್ನ, ಈ ಹಾರ್ಮನಿನ ನಿಮ್ಮ ಜೀವನದಲ್ಲಿ ಮತ್ತೆ ರೆಸ್ಟೋರ್ ಮಾಡ್ತಾ ಇದ್ದೀರಾ ಜುಲೈ ಮಂತಲ್ಲಿ. ಆ್ಯಂಡ್ ದೇರ್ ಇಸ್ ಲಾಟ್ ಆಫ್ ಆ್ಯಕ್ಷನ್ ಇಗ್ನೋರ್ ಮಾಡಿರೋಂಥ ಏರಿಯಾನಲ್ಲಿ. ಆ್ಯಂಡ್ ಆಲ್ಸೋ ನೀವು ರೆಸ್ಟನ್ನ ಇಗ್ನೋರ್ ಮಾಡಿದರೆ, ಇನ್ ಕೇಸ್ ನೀವು ಯು ಆರ್ ರಶಿಂಗ್ ಆಲ್ ದ ಟೈಮ್, ಯು ಆರ್ ರನ್ನಿಂಗ್ ಆಲ್ ದ ಟೈಮ್, ಲೈಕ್ ಇದನ್ನು ಮಾಡ್ಬೇಕು, ಅದನ್ನು ಮಾಡ್ಬೇಕು, ಇವ್ರಿಗೆ ಇದು ಕೊಡ್ಬೇಕು, ಅವ್ರಿಗೆ ಇದು ಕೊಡ್ಬೇಕು, ಇವ್ರನ್ನ ನೋಡ್ಕೋಬೇಕು, ಅವ್ರನ್ನ ನೋಡ್ಕೋಬೇಕು. ಸೊ ಈ ಥರ ಯು ಆರ್ ಟೂ ಬ್ಯುಸಿ ಫಾರ್ 2-3 months. ಸೊ ನಾವು ಅಷ್ಟೊತ್ತಿಂದ ಏನು ಮಾತಾಡಿದ್ವಿ ಅದರ ಆಪೋಸಿಟ್. ಈ ಮಂತ್ ಬಂದು ಯು ಆರ್ ಗೋಯಿಂಗ್ ಟು ಟೇಕ್ ಅ ಲಾಟ್ ಆಫ್ ರೆಸ್ಟ್. ಇದು ನೀವು ಬ್ಯುಸಿ ಇರೋರಿದ್ದರೆ ಒಂದು ಲಾಸ್ಟ್ 2-3 ಮಂತ್ಸಿಂದ ಏನೂ ಆಗಿಲ್ಲ, ತುಂಬ ಸ್ಲೋ ಆಗಿರೋರಿದ್ದರೆ, ಅಥವಾ ಎಷ್ಟೊಂದು ಪೋಸ್ಟ್ಪೋನ್ ಮಾಡಿದ್ದೀರಾ, ಪ್ರೊಕ್ಯಾಸ್ಟಿನೇಟ್ ಮಾಡಿದ್ದೀರಾ ಅನ್ನೋರಿದ್ರೆ, ಇಗ್ನೋರ್ ಮಾಡಿದ್ದೀರಾ ಅನ್ನೋರಿದ್ರೆ, ಸೊ ಜುಲೈ ಮಂತಲ್ಲಿ ವಿಲ್ ಬಿ ಡೂಯಿಂಗ್ ದ ಆಪೋಸಿಟ್. ಯು ಆರ್ ಟೇಕಿಂಗ್ ಆ್ಯಕ್ಷನ್ಸ್. ಸೊ ನೀವು ಯಾವ ಕ್ಯಾಟಗರಿನಲ್ಲಿ ಬಿಲಾಂಗ್ ಆಗ್ತೀರಾ, ಸೊ ದಟ್ ಈಸ್ ಡಿಪೆಂಡೆಂಟ್ ಆನ್ ನೀವು ಯಾವುದನ್ನು ಆ್ಯಕ್ಷನ್ಸ್ ತೊಗೊಳ್ತಾ ಇದ್ದೀರಾ ಅಥವಾ ರೆಸ್ಟ್ ಮಾಡ್ತಾ ಇದ್ದೀರಾ. ಇಟ್ ಡಿಪೆಂಡ್ಸ್ ಆನ್ ದ್ಯಾಟ್. ಲಾಟ್ ಆಫ್ ಗೋಲ್ಡನ್ ಎನರ್ಜಿ, ಯೂನಿಕಾರ್ನ್ ಎನರ್ಜಿ, ಲಾಟ್ ಆಫ್ ಏಂಜಲಿಕ್ ಎನರ್ಜಿ. ಸೊ ಫೈನಲಿ ಯು ಆರ್ ಫೀಲಿಂಗ್ ಗುಡ್, ಯು ಆರ್ ಫೀಲಿಂಗ್ ಬೆಟರ್. ನಿಮ್ಮ ಹೆಲ್ತ್ ರಿಸ್ಟೋರ್ ಆಗ್ತಾ ಇರೋ ಥರ ಇದೆ. ಆ್ಯಂಡ್ ಓವರಾಲ್ ಆಗಿ ಗ್ರೂಪ್ ನಂಬರ್ 2, ಯು ಫೀಲ್ ಲೈಕ್ ಯು ಆರ್ ಇನ್ ಕಂಟ್ರೋಲ್ ಅಗೇನ್. ಇಷ್ಟು ದಿನ ನಿಮ್ಮ ಕಂಟ್ರೋಲಲ್ಲಿ ಇರಲಿಲ್ಲ, ಕೆಲಸ ಜಾಸ್ತಿ ಇರೋರಿಗೆ ಲೈಕ್ ಯಾವುದು ನನ್ನ ಕಂಟ್ರೋಲಲ್ಲಿಲ್ಲ, ಇದು ಮಾಡ್ತಾಯಿದ್ದೀನಿ, ಅದು ಮಾಡ್ತಾಯಿದ್ದೀನಿ, ಏನು ಮಾಡಿದ್ರು, ಎಷ್ಟು ಮಾಡಿದ್ರು ಮುಗಿತಾನೇ ಇಲ್ಲ ಅನ್ನೋರಿದ್ರೆ, ಲೈಕ್ ಈ ಮಂತು ಆ ಕಂಟ್ರೋಲ್ನ, ಆ ಬ್ಯಾಲೆನ್ಸ್ನ ವಾಪಸ್ ತೊಗೊಳ್ತೀರಾ. ದ ಆಪೋಸಿಟ್ ಗ್ರೂಪ್, ನೀವೇನೂ ಮಾಡಿಲ್ಲ, ಆ ರೆಸ್ಟ್ಲೆಸ್ನೆಸ್ ಇದ್ದರೆ ನೀವು ಮಾಡಬೇಕಂತ ಗೊತ್ತು ಬಟ್ ಮಾಡ್ತಿಲ್ಲ, ಈ ಥರ ಏನು ಮಾಡ್ದಿರ ರೆಸ್ಟ್ಲೆಸ್ ಆಗಿರೋರು ಈ ಮಂತು ಆ್ಯಕ್ಷನ್ಸ್ ತೊಗೊಳೋದಕ್ಕೆ ಶುರು ಮಾಡಿ, ಆ ಬ್ಯಾಲೆನ್ಸ್ನ ರೆಸ್ಟೋರ್ ಮಾಡಿ. ಯು ಆರ್ ಗೋಯಿಂಗ್ ಟು ಫೀಲ್ ಹ್ಯಾಪಿ. ಇನ್ ಎನಿ ಕೇಸ್ ಪಾರ್ಟ್ 1 ಪಾರ್ಟ್ 2 ಇಬ್ರಿಗೂ ಯು ಆರ್ ಗೋಯಿಂಗ್ ಟು ಫೀಲ್ ಇನ್ ಕಂಟ್ರೋಲ್. ಫೈನಲಿ ಐ ಆಮ್ ಇನ್ ಕಂಟ್ರೋಲ್ ಅನ್ನೋ ಥರ, ಯು ಆರ್ ಆನ್ ಟಾಪ್ ಆಫ್ ದ ಗೇಮ್ ಅನ್ನೋ ಥರ. ನೆಕ್ಸ್ಟ್ ಏನಾಗುತ್ತೆ ಅದನ್ನು ಆಲ್ರೆಡಿ ನೀವು ಪ್ರೆಡಿಕ್ಟ್ ಮಾಡಿ ಪ್ರೀಯಾಗಿ ಪ್ರೋಆ್ಯಕ್ಟಿವ್ ಆಗಿ ಆ್ಯಕ್ಷನ್ಸ್ ತೊಗೊಳ್ತಾ ಇರೋ ಥರ ಇದೆ ಜುಲೈ ಮಂತಲ್ಲಿ. ಲಾಟ್ ಆಫ್ ಗೋಲ್ಡನ್ ಎನರ್ಜಿ. ಆ್ಯಂಡ್ ಆಲ್ಸೋ ಗೋಲ್ಡನ್ ಎನರ್ಜಿ ನೋಡಿದಾಗೆಲ್ಲ ಐ ಫೀಲ್ ಲೈಕ್ ಅ ಲಾಟ್ ಆಫ್ ಹೀಲಿಂಗ್, ಮೆಂಟಲ್ ಹೀಲಿಂಗ್, ಫಿಸಿಕಲ್ ಹೀಲಿಂಗ್. ಈ ಹೆಲ್ತ್ ಇಶ್ಯೂಸ್ ಇರೋರಿಗೆ ದೇರ್ ಇಸ್ ಅ ಲಾಟ್ ಆಫ್ ಹೀಲಿಂಗ್ ಜುಲೈ ಮಂತಲ್ಲಿ. ಹೀಲ್ ಆಗೋದಕ್ಕೆ ಏನು ಮಾಡಬೇಕು ಅದನ್ನು ಕರೆಕ್ಟ್ ಆಗಿರುವಂಥ ಡಿಸಿಷನ್ಸ್ನ ತೊಗೊಳ್ತಾ ಇದ್ದೀರಾ. ಹೀಲಿಂಗ್ ಡಿಸಿಷನ್ಸ್, ಟ್ರೀಟ್ಮೆಂಟ್ ಡಿಸಿಷನ್ಸ್, ರೆಸ್ಟ್ ಮಾಡಬೇಕು ಅನ್ನೋ ಡಿಸಿಷನ್ಸ್. ಬಟ್ ಯು ಆರ್ ಟೇಕಿಂಗ್ ಸಮ್ ರೈಟ್ ಡಿಸಿಷನ್ಸ್, ರೈಟ್ ಆ್ಯಕ್ಷನ್ಸ್ ಈ ಬ್ಯಾಲೆನ್ಸ್ನ ರಿಸ್ಟೋರ್ ಮಾಡೋದಕ್ಕೆ ನಿಮ್ಮ ಲೈಫಲ್ಲಿ ವಿಚ್ ವಾಸ್ ಪೆಂಡಿಂಗ್. ಸುಮಾರು ದಿನದಿಂದ ಈ ಬ್ಯಾಲೆನ್ಸ್ ಇಲ್ದಿರ ಯು ಮೇ ಹ್ಯಾವ್ ಫೆಲ್ಟ್ ರೆಸ್ಟ್ಲೆಸ್. 2 ಕ್ಯಾಟಗರಿ ಜನರಿಗೂ, ತುಂಬ ಬ್ಯುಸಿ ಇರೋರ್ಗು ಅಥವಾ ಏನು ಮಾಡ್ದಿರಾ ರೆಸ್ಟ್ಲೆಸ್ ಆಗಿದ್ದವ್ರಿಗೂ, ಯು ಫೆಲ್ಟ್ ಔಟ್ ಆಫ್ ಬ್ಯಾಲೆನ್ಸ್. ನಿಮಗೆ ಗೊತ್ತಿತ್ತು ಯು ಹ್ಯಾವ್ ಟು ಡೂ ಸಮಥಿಂಗ್ ಅಂತ. ಓ ಮೈ ಗಾಡ್, ಲುಕ್ ಎಟ್ ದ್ಯಾಟ್, ವಿ ಹ್ಯಾವ್ ಬ್ಯಾಲೆನ್ಸ್ ಸ್ಕೇಲ್ ಅಗೇನ್, ಬ್ಯಾಲೆನ್ಸಿಂಗ್ ಸ್ಕೇಲ್. ಯಾ, totally you are working on balance July monthly. And also we have contract here. So ಈ ಕೆಲಸದ ವಿಚಾರದಲ್ಲಿ ಎಸ್ಪೆಷಲಿ ಗ್ರೂಪ್ ನಂಬರ್ 2, ನೀವು ನಿಮ್ಮ ಬಾಸ್ ಹತ್ರ ಮಾತಾಡ್ಬೋದು ಲೈಕ್ ಯು ಆರ್ ನಾಟ್ ಹ್ಯಾಪಿ ಅಂತ, ಅಥವಾ ಯು ಡಿಸರ್ವ್ ಮೋರ್ ಅಂತ. ಸೊ ದರ್ ಇಸ್ ಸಮ್ ಕೈಂಡ್ ಆಫ್ ಗೇನ್ ಆರ್ ಪ್ರಾಫಿಟ್ ಬರ್ತಾ ಇರೋ ಥರ ಇದೆ ನಿಮಗೆ ಜುಲೈ ಮಂತಲ್ಲಿ. ಇದು ಅನ್ಎಕ್ಸ್ಪೆಕ್ಟೆಡ್ ಇರ್ಬೋದು, ಅಥವಾ ನೀವೇ
ಕೇಳಿ ಇಂಪ್ರೂವ್ಮೆಂಟ್ನ ತರ್ತಾ ಇರೋ ಥರ ಇರ್ಬೋದು. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಕಾಂಟ್ರಾಕ್ಟ್ ಯುವರ್ ಡೆಸ್ಟಿನ್. ನೀವು ಕೇಳದೇ ಇರೋದ್ರಿಂದ ಇದು ಯಾವತ್ತೂ ಆಗಿರಲಿಲ್ಲ. ಮೇ ಬಿ ಈಗ ಕೇಳ್ತೀರಾ, ಅದನ್ನು ಜನರು ಒಪ್ಕೊಂಡು ಮೇ ಬಿ ದೇರ್ ಇಸ್ ಸಮ್ ಕೈಂಡ್ ಆಫ್ ಗೇನ್. ಕೆಲವ್ರಿಗೆ ಇದು ಹೊಸ ಕೆಲಸದ ಆಪರ್ಚುನಿಟಿ ಇರ್ಬೋದು, ಹೊಸ ಕಾಂಟ್ರಾಕ್ಟ್, ಹೊಸ ಕ್ಲೈಯಂಟ್. ಮತ್ತು ಇಷ್ಟು ದಿನ ಸ್ಲೋ ಇದ್ದರೆ ಕ್ಲೈಂಟಲ್ಲಿ ಇರಲ್ಲ, ಬಿಸ್ನೆಸ್ ಸ್ಲೋ ಇದ್ದರೆ ಜುಲೈ ಮಂತಲ್ಲಿ ಸ್ವಲ್ಪ ಬಿಸ್ನೆಸ್ ಪಿಕಪ್ ಆಗ್ತಾ ಇರೋ ಥರ ಇದೆ. ಹೊಸ ಕ್ಲೈಂಟ್ಸು, ದೆರ್ ಇಸ್ ಅ ಲಾಡ್ ಆಫ್ ಬ್ಯಾಲೆನ್ಸ್ ಗ್ರೂಪ್ ನಂಬರ್ 2. ಸೊ ಓವರ್ ಆಲ್ ಆಗಿ ಬ್ಯಾಲೆನ್ಸ್ ಇಸ್ ದ ಬಿಗ್ಗೆಸ್ಟ್ ಥೀಮ್ ನಿಮಗೆ ಜುಲೈ ಮಂತಲ್ಲಿ. ಯು ಆರ್ ಬ್ರಿಂಗಿಂಗ್ ಬ್ಯಾಲೆನ್ಸ್. ಐ ನೋ ದಿಸ್ ಇಸ್ 50th ಟೈಮ್ ಬ್ಯಾಲೆನ್ಸ್ ಅಂತ ಹೇಳ್ತಾ ಇರೋದು, ಆ್ಯಂಡ್ ಯು ಕ್ಯಾನಾಟ್ ಬ್ಲೇಮ್ ಮೀ ರಿಪೀಟ್ ಮಾಡ್ತಾ ಇದ್ದೀರಾ ಅಂತ. ಯೋರ್ ಕಾರ್ಡ್ಸ್ ಆರ್ ಟಾಕಿಂಗ್ ಅಬೌಟ್ ದ್ಯಾಟ್. ಸೊ ಹಾಗಾಗಿ ನಾನು ಹೇಳಲೇಬೇಕು ಅದನ್ನು ರಿಪೀಟೆಡ್ ಆಗಿ, ಸೊ ದ್ಯಾಟ್ ಯುವರ್ ಸೋಲ್ ಆ್ಯಂಡ್ ಯುವರ್ ಮೈಂಡ್ ಆ್ಯಂಡ್ ಬಾಡಿ ಆ್ಯಂಡ್ ಸೋಲ್ ಕ್ಯಾನ್ ರಿಮೆಂಬರ್ ನಿಮ್ಮ ಥೀಮ್ ಏನು ಜುಲೈ ಮಂತಲ್ಲಿ ಅಂತ ಹೇಳಿ. ನಿಮ್ಮ ಕೋರ್ಟ್ ಕೇಸಸ್ ಇದ್ದರೆ ಇದು ಟಿಪಿಕಲ್ ಕೋರ್ಟ್ ಕೇಸ್ ಕಾರ್ಡ್. ಅದು ಕೋರ್ಟ್ ಕೇಸಲ್ಲಿ ಏನಾದರೂ ನಡೀತಿದ್ರೆ ನಿಮ್ಮ ಜೀವನದಲ್ಲಿ ಸಮಯದಲ್ಲಿ ಅದಕ್ಕೆ ಬೇಕಾಗಿರೋಂಥ ಇನ್ಫಾರ್ಮೇಷನು ಅಥವಾ ಯಾರನ್ನ ಕನ್ಸಲ್ಟ್ ಮಾಡಿದ್ರೆ ಈ ಪ್ರೂಫ್ ಸಿಗುತ್ತೆ ಅಥವಾ ನಿಮಗೆ ಅಪ್ಪರ್ ಹ್ಯಾಂಡ್ ಸಿಗುತ್ತೆ, ಆ ಥರ ಒಂದು ಇನ್ಫಾರ್ಮೇಷನ್ಸು ನಿಮ್ಮ ಕೈಗೆ ಸಿಗ್ಬೋದು ಅಥವಾ ನಿಮಗೆ ಗೊತ್ತಾಗ್ಬೋದು. ಆ್ಯಂಡ್ ಆಲ್ಸೋ ಈ ನಿಮ್ಮ ಎಂಟೈರ್ ರೀಡಿಂಗ್ ಬಂದು ಯು ಹ್ಯಾವ್ ಗಾಟ್ ನಿಮ್ಮ ಅಪ್ಪರ್ ಹ್ಯಾಂಡ್ ಇರೋ ಥರ, ಸಿಚುವೇಶನ್ ನಿಮ್ಮ ಕಡೆ ಇರೋ ಥರ, ನಿಮ್ಮ ಫೇವರಲ್ಲಿರೋ ಥರ, ನೀವು ಅದರ ಕಂಟ್ರೋಲಲ್ಲಿರೋ ಥರ, ಯು ವಿಲ್ ಫೀಲ್ ಗುಡ್. ಓಕೆ, that is something I can tell. Group number 2, ಲೈಕ್ ನೀವು ಕಂಟ್ರೋಲಲ್ಲಿ ಇರೋ ಥರ ಅನಿಸುತ್ತೆ. ಲೀಗಲ್ ಸಿಚುವೇಶನ್ ಇರಲಿ ಅಥವಾ ಸಿಂಪಲ್ಲಾಗಿ ಮನೆ ರೆಗ್ಯುಲರ್ ಡೇ ಟು ಡೇ ಆ್ಯಕ್ಷನ್ಸ್ ಇರಲಿ, ಆ್ಯಕ್ಟಿವಿಟೀಸ್ ಇರಲಿ, ನೀವು ಕಂಟ್ರೋಲಲ್ಲಿ ಇರೋ ಥರ ಅಂತ ಅನಿಸುತ್ತೆ ನಿಮಗೆ. ಸೊ ಫೈನಲಿ ಈ ಬ್ಯಾಲೆನ್ಸು ತುಂಬ ದಿನದಿಂದ ನಿಮಗೆ ಈ ರೀತಿ ಅನಿಸಿರಲಿಲ್ಲ. ಯು ಆರ್ ಇನ್ ಚಾರ್ಜ್ ಅನ್ನೋ ಥರ ಫೈನಲಿ ಇಟ್ ಈಸ್ ಹ್ಯಾಪನಿಂಗ್. ನೀವು ಇನ್ ಚಾರ್ಜಲ್ಲಿ ಇರೋ ಥರ ಐ ಆಮ್ ಗೆಟಿಂಗ್ ದ ಫೀಲಿಂಗ್. ವಿಶಿಂಗ್ ವೆಲ್. ಯಾವುದೋ ಒಂದು ವಿಶ್ ಫುಲ್ಫಿಲ್ ಆಗ್ತಾ ಇರೋ ಥರ ಇದೆ ನಿಮಗೆ ಜುಲೈ ಮಂತಲ್ಲಿ. ಲೈಕ್ ವಿ ಹ್ಯಾವ್ ವಿಶಿಂಗ್ ವೆಲ್. ಮತ್ತು ಈ ಕಾರ್ಡಲ್ಲೂ ಐ ಡೋಂಟ್ ನೋ ವೈ ತುಂಬ ದಿನದಿಂದ ನಿಮಗೆ ಇದು ದಕ್ಕಬೇಕಾಗಿತ್ತು, ನಿಮಗೆ ಇದು ಸಿಗಬೇಕಾಗಿತ್ತು. ಪ್ರಮೋಷನ್, ರೇಸ್, ಅಪ್ರೈಸಲ್ ಆರ್ ನ್ಯೂ ಜಾಬ್. ಯು ಹ್ಯಾವ್ ವಿಶ್ಡ್ ಫಾರ್ ಸಮಥಿಂಗ್. ನೀವೇನೋ ವಿಶ್ ಮಾಡಿದ್ದೀರಾ, ಅದು ಪಾರ್ಷಲಿ ಅಥವಾ ಫುಲ್ಲಿ ಅಥವಾ ಅದ್ರ ಬಗ್ಗೆ ಹಿಂಟು, ಅದ್ರ ಬಗ್ಗೆ ಮೆಸೇಜು, ನಿಮ್ಮ ವಿಶ್ ಬಗ್ಗೆ ಸಮಥಿಂಗ್ ಇಸ್ ಕಮಿಂಗ್ ನಿಮಗೆ ಜುಲೈ ಮಂತಲ್ಲಿ. ಅದ್ರ ಬಗ್ಗೆ ಮಾಹಿತಿ ಅಥವಾ ಫುಲ್ ಫ್ಲೆಡ್ಜ್ಡ್ ಪ್ರೇಯರ್ ಅಪ್ರೂವಲ್. ಸೊ ಸಮಥಿಂಗ್ ದಟ್ ಯು ವಿಶ್ಡ್ ಫಾರ್, ನೀವು ವಿಶ್ ಮಾಡಿರೋ ಅಂಥದ್ದು ನಿಮ್ಮ ರಿಯಾಲಿಟಿನಲ್ಲಿ ಬರುವಂಥ ಸಾಧ್ಯತೆ ಇದೆ ಜುಲೈ ಮಂತಲ್ಲಿ. ಎಸ್ಪೆಷಲಿ ನೀವು ಇದನ್ನು ಆಗಲ್ಲ ಅಂತ ಅಂದ್ಕೊಂಡು ಬಿಟ್ಬಿಟ್ಟಿರ್ಬೋದು, ನೀವು ಅದ್ರ ಬಗ್ಗೆ ನಂಬಿಕೆ ಕಳ್ಕೊಂಡಿರ್ಬೋದು. ಯು ಹ್ಯಾವ್ ಲಾಸ್ಟ್ ಹೋಪ್ ಆ ಪರ್ಟಿಕ್ಯುಲರ್ ವಿಚಾರದ ಬಗ್ಗೆ. ಬಟ್ ದೆರ್ ಇಸ್ ದಿಸ್ ಅನ್ಎಕ್ಸ್ಪೆಕ್ಟೆಡ್ ಬ್ಲೆಸ್ಸಿಂಗ್ ಆರ್ ಅನ್ಎಕ್ಸ್ಪೆಕ್ಟೆಡ್ ಚೇಂಜ್, ಆ್ಯಂಡ್ ಔಟ್ ಆಫ್ ನೋವೇರ್ ಇದು ಅಪ್ರೂವ್ ಆಗ್ತಾ ಇರೋ ಥರದ್ದು. ಔಟ್ ಆಫ್ ನೋವೇರ್ ಈ ಪರ್ಟಿಕ್ಯುಲರ್ ಲೀಗಲ್ ಕೇಸ್ ಬಂದು ಇದ್ದಕ್ಕಿದ್ದಂಗೆ ಎಲ್ಲರೂ ಒಪ್ಕೊಂಡು ಇಟ್ ಈಸ್ ಜಸ್ಟ್ ಗೋಯಿಂಗ್ ಸ್ಮೂತ್ಲಿ. ಸೊ ದೆರ್ ಇಸ್ ಸಮಥಿಂಗ್ ಅಬೌಟ್ ದಟ್ ಗ್ರೂಪ್ ನಂಬರ್ 2. ಯಾವುದೋ ಒಂದು ವಿಶ್ ನಿಮಗೆ ಗ್ರ್ಯಾಂಟ್ ಆಗ್ತಾ ಇರೋ ಥರ ಇದೆ ಯೂನಿವರ್ಸಿಂದ. ಆ್ಯಂಡ್ ಇಟ್ ಈಸ್ ಬಿಕಮಿಂಗ್ ಸಿಂಪ್ಲರ್ ನಿಮ್ಮ ಲೈಫಲ್ಲಿ. ಜೆಂಟಲ್ ಗಾರ್ಡ್ನರ್. ಯು ಹ್ಯಾವ್ ಲಾಟ್ ಆಫ್ ಸಪೋರ್ಟ್. ಯಾಕೆ ಅಂತ ಗೊತ್ತಿಲ್ಲ ನಿಮಗೆ ಜುಲೈ ಮಂತಲ್ಲಿ. ವಿ ಹ್ಯಾವ್ 22 ಆ್ಯಂಡ್ 2. ಈ ಕಾರ್ಡ್ ಬಂದು ಆ್ಯನ್ಸಿಸ್ಟರ್ಸ್ ಕಾರ್ಡು. ನಮ್ಮ ಈ ವಿಶ್ನ, ನಮ್ಮ ಪ್ರೇಯರ್ಸ್ನ ಪ್ರೊಟೆಕ್ಟ್ ಮಾಡ್ತಾ ಇರೋ ಥರ ಇದೆ. ನಮ್ಮ ಏಂಜಲ್ಸು, ನಮ್ಮ ಗೈಡ್ಸು, ನಿಮ್ಮ ಆ್ಯನ್ಸಿಸ್ಟರ್ಸು ನಮ್ಮ ಪ್ರೇಯರ್ಸ್ನ, ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರೋ ಥರ ಇದೆ. ಲೈಕ್ ಈ ಕಾರ್ಡಲ್ಲಿ ಇವರು ನೋಡ್ಕೊಳ್ತಾ ಇರೋದು ನಮ್ಮನ್ನು, ನಾವು ಈ ಗಾರ್ಡನಲ್ಲಿ ಆಟ ಆಡ್ತಾ ಇರೋದು. ದಿಸ್ ಫೀಲ್ಸ್ ಲೈಕ್ ಅರ್ತ್. ನಾವು ಭೂಮಿ ಮೇಲೆ ನಾವು ಕಷ್ಟಪಡ್ತಾ ಇರೋದು, ಸ್ಟ್ರಗಲ್ ಮಾಡಿ ನಮ್ಮ ಜೀವನನ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರೋದು, ನಮಗೆ ಬೇಕಾಗಿರೋಂಥದ್ದನ್ನ ಕ್ರಿಯೇಟ್ ಮಾಡೋ ಪ್ರಯತ್ನ ಪಡ್ತಾ ಇರೋದು ನಾವು ಈ ಕಾರ್ಡಲ್ಲಿ. ಅದನ್ನು ನೋಡಿ ಬ್ಲೆಸ್ ಮಾಡ್ತಾ ಇರೋದು ನಮ್ಮ ಆ್ಯನ್ಸೆಸ್ಟರ್ಸು, ನಮ್ಮ ಏಂಜಲ್ಸು. ಯು ಹ್ಯಾವ್ ಅ ಲಾಡ್ ಆಫ್ ಸಪೋರ್ಟ್. ಲೈಕ್ ಸ್ಟಾರ್ಟಿಂಗಲ್ಲಿ ಶುರು ಮಾಡಿದಾಗಲೇ ನಿಮ್ಮ ರೀಡಿಂಗಲ್ಲಿ ಅವ್ರು ತೋರಿಸಿದ್ದು 11. ಸೊ ಆಬ್ವಿಯಸ್ಲಿ ಯು ಹ್ಯಾವ್ ಅ ಲಾಡ್ ಆಫ್ ಸಪೋರ್ಟ್ ಜುಲೈ ಮಂತಲ್ಲಿ ನಿಮ್ಮ ಏಂಜಲ್ಸ್ದು, ಗೈಡ್ಸ್ದು. ಸೊ ಲುಕ್ ಫಾರ್ ಸೈನ್ಸ್, ಸಿಂಬಲ್ಸ್, ಸಮಥಿಂಗ್ ಗೋಲ್ಡನ್ ಕಲರ್, ಸ್ಕೇಲ್ಸ್. ಓಕೆ, we have sunflower can be a symbol ನಿಮಗೆ ಜುಲೈ ಮಂತಲ್ಲಿ. ಆ್ಯಂಡ್ ಆಲ್ಸೋ 7 of
ಪೆಂಟಿಕಲ್ಸ್, ಇದು ನಾವು ತುಂಬ ದಿನದಿಂದ ಏನೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ನಮ್ಮ ಹಾರ್ಡ್ ವರ್ಕು, ನಾವು ಏನೆಲ್ಲ ಕಷ್ಟಪಟ್ಟಿದ್ದೀವಿ, ಎಸ್ಪೆಷಲಿ ಕೆಲಸದ ವಿಚಾರದಲ್ಲಿ ನಾವು ತುಂಬ ದಿನದಿಂದ ಇದ್ರ ಬಗ್ಗೆ ನಮ್ಮ ಎನರ್ಜಿನ ಇನ್ವೆಸ್ಟ್ ಮಾಡಿದ್ದೀವಿ, ಪ್ರೇಯರ್ಸ್ ಮಾಡಿದ್ದೀವಿ, ಸಮಥಿಂಗ್ ನೀವು ತುಂಬ ದಿನದಿಂದ ಇನ್ವೆಸ್ಟ್ ಮಾಡಿ ನಿಮ್ಮ ಟೈಮನ್ನು ಅದ್ರ ಬಗ್ಗೆ ನಿಮ್ಮ ವಿಶ್ ಫುಲ್ಫಿಲ್ ಆಗ್ತಾ ಇರೋದು, ತುಂಬ ದಿನದಿಂದನೂ ಅಂದ್ಕೊಳ್ತಾ ಇದ್ರಿ ಅಂತ ಒಂದು ಯಾವುದೋ ವಿಶ್ ಫುಲ್ಫಿಲ್ ಆಗ್ತಾ ಇರೋದು. ಎಸ್ಪೆಷಲಿ ನೀವು ಕರಿಯರ್, ಬಿಕಾಸ್ ಇದು 7 ಆಫ್ ಪೆಂಟಿಕಲ್ಸ್, ನಿಮ್ಮ ಕರಿಯರ್, ನಿಮ್ಮ ಜಾಬ್, ನಿಮ್ಮ ಮನಿ ಸಿಚುವೇಶನ್ ಅಥವಾ ನಿಮ್ಮ ಮನೆಯ ಸಿಚುವೇಶನ್, ಫ್ಯಾಮಿಲಿ, ಬಿಕಾಸ್ ಈ ಕಾರ್ಡ್ ಬಂದು 10 ಆಫ್ ಪೆಂಟಿಕಲ್ಸ್, ಇದು ನಮ್ಮ ಫ್ಯಾಮಿಲಿ ಸಿಚುವೇಶನ್. ಸೊ 10 ಆಫ್ ಪೆಂಟಿಕಲ್ಸ್ ಬಂದು ದ ಕಂಪ್ಲೀಟ್ ಫುಲ್ ರೌಂಡೆಡ್ ವಿಶ್. 7 ಆಫ್ ಪೆಂಟಿಕಲ್ಸ್ ಬಂದು ನಾವು ಹಾರ್ಡ್ ವರ್ಕ್ ಮಾಡಿರೋ ಅಂಥ ಎನರ್ಜಿ, ನಮ್ಮ ಹಾರ್ಡ್ ವರ್ಕ್ಗೆ ಬರೋ ಅಂಥ ಪ್ರತಿಫಲ ನಮಗೆ ಜುಲೈ ಮಂತಲ್ಲಿ ಸಿಗ್ತಾ ಇರೋ ಥರ ಇದೆ. ಅಟ್ಲೀಸ್ಟ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬರ್ತಾ ಇರೋ ಥರ ಇದೆ, ಅಥವಾ ಅದು ಪಾರ್ಷಲಿ ನಿಮ್ಮದಾಗ್ತಾ ಇರೋ ಥರ ಇದೆ. ಬಟ್ ದೇರ್ ಇಸ್ ಸಮಥಿಂಗ್, ನೀವು ನಿಮ್ಮ ವಿಶ್ ಬಂದು ಗ್ರ್ಯಾಂಟ್ ಆಗ್ತಾ ಇರೋದು ಜುಲೈ ಮಂತಲ್ಲಿ. ದೇರ್ ಇಸ್ ಸಮಥಿಂಗ್ ಸ್ವೀಟ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್. ಗ್ರೂಪ್ ನಂಬರ್ 2, ವೆರಿ ವೆರಿ ಬ್ಯೂಟಿಫುಲ್ ಎನರ್ಜಿ ನಿಮ್ಮದು ಜುಲೈ ಮಂತಲ್ಲಿ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಚಾರಿಯಟ್. ಇದನ್ನು ಹೇಳಿದ್ದು ನಾನು ನಿಮಗೆ ಆಗ್ಲಿಂದ ಹೇಳಿದ್ನಲ್ಲ, ಲೈಕ್ ಯು ಆರ್ ಆನ್ ಟಾಪ್ ಆಫ್ ದ ಗೇಮ್. ಆಲ್ಸೋ ಅದೇ ನಿಮ್ಮ ಅಫರ್ಮೇಷನ್ ಕೂಡ, ಐ ಆಮ್ ಆನ್ ಟಾಪ್ ಆಫ್ ದ ಗೇಮ್ ಇನ್ ಜುಲೈ ಮಂತ್ ಅನ್ನೋದು. ಲೈಕ್ ಯು ಆರ್ ಆನ್ ಟಾಪ್ ಆಫ್ ದ ಗೇಮ್. ಎಲ್ಲ ಗೇಮಲ್ಲೂ ನಿಮ್ಮ ಕೈ ಅಂದರೆ ನಿಮ್ಮದೇ ಎತ್ತಿದ ಕೈ ಅನ್ನೋ ಥರ, ಲೈಕ್ ಯು ಆರ್ ಆನ್ ಟಾಪ್ ಆಫ್ ಎವ್ರಿಥಿಂಗ್. ಓಕೆ, ಲೈಕ್ ಯು ಆರ್ ಇನ್ ಕಂಟ್ರೋಲ್, ಯು ಆರ್ ಇನ್ ಚಾರ್ಜ್, ಯು ಆರ್ ಇನ್ ಬ್ಯಾಲೆನ್ಸ್ ಅನ್ನೋ ಥರ ಜುಲೈ ಮಂತಲ್ಲಿ. ಲೈಕ್ ಚಾರಿಯಟ್ ಕಾರ್ಡ್, ಇದು ಮೂವಿಂಗ್ ಫಾರ್ವರ್ಡ್, ಲೈಕ್ ದಿಸ್ ಇಸ್ ಎಕ್ಸಾಕ್ಟ್ಲಿ ದ ಎನರ್ಜಿ, ನಿಮ್ಮ ಓವರಾಲ್ ಎನರ್ಜಿ. ನೀವು ಎಲ್ಲೆಲ್ಲಿ ಏನೇನು ಇಗ್ನೋರ್ ಮಾಡಿದ್ರಿ ಆ ಡೈರೆಕ್ಷನಲ್ಲಿ ನೀವು ಹೋಗ್ತಾ ಇರೋದು, ಆ್ಯಕ್ಷನ್ಸ್ ತೊಗೊಳ್ತಾ ಇರೋದು. ತುಂಬ ದಿನದಿಂದ ಫ್ರೆಂಡ್ಸ್ನ ಮೀಟ್ ಮಾಡಿಲ್ಲ, ಫ್ರೆಂಡ್ಸ್ನ ಮೀಟ್ ಮಾಡೋಕೆ ಹೋಗ್ತಾ ಇರೋದು. ತುಂಬ ದಿನದಿಂದ ಕೆಲಸದ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ, ಮನೇನ ಇಗ್ನೋರ್ ಮಾಡಿದ್ದೀರಾ, ಮನೆ ಮೇಲೆ ಫೋಕಸ್ ಮಾಡೋದು. ಅಥವಾ ತುಂಬ ರೆಸ್ಟ್ ತೊಗೊಂಡಿದ್ದೀರಾ, ಯಾವ ಕೆಲಸನೂ ಮಾಡಿಲ್ಲ, ಎಲ್ಲನೂ ಇಗ್ನೋರ್ ಮಾಡಿದ್ದೀರಾ. ಸೊ ಈ ಮಂತು ನಾವು ನಮ್ಮ ಕೆಲಸದ ಕಡೆ ಬ್ಯಾಲೆನ್ಸ್ ತರ್ತಾ ಇರೋದು. ಸೊ ಎಲ್ಲಿ ಔಟ್ ಆಫ್ ಬ್ಯಾಲೆನ್ಸ್ ಆಗಿತ್ತು ಅದನ್ನು ಫೈನಲಿ ನಿಮ್ಮ ಕಂಟ್ರೋಲಿಗೆ ನೀವು ಯು ಫೀಲ್ ಯು ಆರ್ ಇನ್ ಚಾರ್ಜ್ ಅನ್ನೋ ಥರ. ಗ್ರೂಪ್ ನಂಬರ್ 2, ಐ ಆಮ್ ಸೋ ಹ್ಯಾಪಿ ನಿಮ್ಮ ಎನರ್ಜಿನ ನೋಡಿ. ವಿ ಹ್ಯಾವ್ 3 ಆಫ್ ಕಪ್ಸ್. ಸೊ ದರ್ ಇಸ್ ಸಮ್ ಕೈಂಡ್ ಆಫ್ ಸೆಲೆಬ್ರೇಷನ್, ಮೀಟಿಂಗ್ಸ್, ಗ್ಯಾದರಿಂಗ್ಸ್, ಫ್ರೆಂಡ್ಸ್ನ, ಎಸ್ಪೆಷಲಿ ಫ್ರೆಂಡ್ಸ್ನ ಮೀಟ್ ಮಾಡೋದು. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ರಿ ಮೀಟ್ ಮಾಡಬೇಕಂತ, ಅವರನ್ನು ಮೀಟ್ ಮಾಡ್ತಾ ಇರೋವಂಥದ್ದು. ದ ಲಾಸ್ಟ್ ಕಾರ್ಡ್ ಇಸ್ ಕಿಂಗ್ ಆಫ್ ಪೆಂಟಿಕಲ್ಸ್. ಅಗೇನ್ ಈ 2 ಕಾರ್ಡೂ ಅದನ್ನೇ ಹೇಳ್ತಾ ಇರೋದು. ಯು ವಿಲ್ ಫೀಲ್ ಇನ್ like you are in control, you are in charge and I'm fine ಅನ್ನೋ ಥರ. ಫೈನಲಿ ಆ ರಿಲೀಫ್ ಸಿಗ್ತಾ ಇರೋದು. ಯು ಆರ್ ಫೀಲಿಂಗ್ ಗುಡ್ ಓವರಾಲ್ ಆಗಿ. ಕಂಟಿನ್ಯೂ ನಿಮ್ಮ ಹಾರ್ಡ್ ವರ್ಕ್ನ, ನೀವು ಏನೇನು ಕೆಲಸ ಮಾಡ್ತಾ ಇದ್ದೀರಾ, ನೀವು ಆಲ್ರೆಡಿ ಮಾಡ್ತಿದ್ರೆ ಫೋಕಸ್ಡ್ ಆಗಿ, ಡಿಸಿಪ್ಲಿನ್ಡ್ ಆಗಿ, ವಿಲ್ ಪವರ್ನ ಯೂಸ್ ಮಾಡಿ ಆ ಡೈರೆಕ್ಷನಲ್ಲಿ ನೀವು ಮಾಡೋ ಕೆಲಸನ ಮಾಡ್ತಾ ಇರಿ. ಬಿಕಾಸ್ ಯು ಡೂ ದ ವರ್ಕ್ ಆ್ಯಂಡ್ ಯೂನಿವರ್ಸ್ ವಿಲ್ ಡೂ ದ ರೆಸ್ಟ್ ಅನ್ನೋದನ್ನ ತೋರಿಸ್ತಾ ಇರೋದು. ನಾವು ಕೆಲಸ ಮಾಡ್ದಿರ ನಮಗೆ ಪ್ರತಿಫಲ ಬೇಕು ಅಂತ ಕೇಳಿದಾಗ ಯಾರೂ ಏನು ಸಪೋರ್ಟ್ ಮಾಡೋಕ್ಕಾಗಲ್ಲ. ನಾವು ಬೀಜನೇ ಬಿತ್ತಿದ್ದೀರಾ, ಬರೀ ನೆಲದ ಹತ್ರ ಕೂತ್ಕೊಂಡು, ಬರೀ ಮಣ್ಣ ಹತ್ರ ಕೂತ್ಕೊಂಡು ಇಲ್ಲಿಂದ ಒಂದು ಮರ ಬೆಳೆಸಿ ಅಂತ ಕೇಳಿದ್ರೆ ಯೂನಿವರ್ಸ್ ಬೆಳೆಸೋಕ್ಕಾಗಲ್ಲ. ಸೊ ನೀವು ಆಲ್ರೆಡಿ ಸೀಡ್ ಹಾಕಿದರೆ, ಆಲ್ರೆಡಿ ಅದಕ್ಕೆ ನೀರು ಹಾಕಿದರೆ, ಅದಕ್ಕೆ ಬೇಕಾಗಿರುವಂತಹ ಸಪೋರ್ಟ್ನ ನೀವು ಕೊಟ್ಟಿದ್ರೆ ಯೂನಿವರ್ಸ್ ನಿಮಗೆ ನೀವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಫಲ ಕೊಡೋದಕ್ಕೆ ಸಾಧ್ಯ. ಸೀಡೇ ಆಗ್ದಿರ ನಮಗೆ ಮರ ಬೇಕು ಅನ್ನೋದಕ್ಕಾಗೋದಿಲ್ಲ. ಸೊ ಯು ಹ್ಯಾವ್ ಆಲ್ರೆಡಿ ಸೀಡೆಡ್, ಆಲ್ರೆಡಿ ಪ್ಲ್ಯಾಂಟೆಡ್, ಆಲ್ರೆಡಿ ಅದನ್ನು ನೀವು ಎನರ್ಜಿನ, ನಿಮ್ಮ ಇಂಟ್ರೆಸ್ಟ್ನ, ನಿಮ್ಮ ಪ್ರೀತಿನ ಇನ್ವೆಸ್ಟ್ ಮಾಡಿ ಏನೇನಾದರೂ ಮಾಡ್ತಿದ್ರೆ, ಅಥವಾ ಯಾವುದ್ರ ಬಗ್ಗೆ ಆದರೂ ನೀವು ಪ್ರೇಯರ್ಸ್ ಮಾಡ್ತಿದ್ರೆ, ಯಾವುದ್ರ ಬಗ್ಗೆ ಆದರೂ ವಿಶ್ ಮಾಡ್ತಿದ್ರೆ, ಸೊ ಡೆಫಿನೆಟ್ಲಿ ಯೂನಿವರ್ಸ್ ನಿಮಗೆ ಆ ಬ್ಲೆಸ್ಸಿಂಗ್ನ ನಿಮ್ಮ ಜೀವನಕ್ಕೆ ತರ್ತಾ ಇರೋ ಥರ ಇದೆ ಜುಲೈ ಮಂತಲ್ಲಿ. ಅಥವಾ ಅಟ್ಲೀಸ್ಟ್ ಯು ವಿಲ್ ನೋ ಇದು ಈ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅಥವಾ ನೀವು ಸರಿಯಾಗಿರುವಂಥ ಡೈರೆಕ್ಷನಲ್ಲಿ ಇದ್ದೀರಾ ಅಂತೆಲ್ಲ. ಸೊ ಲಾಡ್ ಆಫ್ ಡಿವೈನ್ ಟೈಮಿಂಗ್, ಡಿವೈನ್ ಎನರ್ಜಿ, ಡಿವೈನ್ ಸಪೋರ್ಟ್ ನಿಮ್ಮ ಗ್ರೂಪಲ್ಲಿ. ಲಾಡ್ ಆಫ್ ಯೂನಿಕಾರ್ನ್ಸ್, ಏಂಜಲ್ಸ್ ಆ್ಯಂಡ್ ಫ್ರೆಂಡ್ಶಿಪ್ಸ್, ಮೀಟಿಂಗ್ಸ್ ಆ್ಯಂಡ್ ಗ್ಯಾದರಿಂಗ್ಸ್. And overall like it feels good. Group number 2, like you are on top of the game, you are in charge, all right. So adu ನಿಮ್ಮ ಜುಲೈ ಮಂತ್ ಎನರ್ಜಿ ಪ್ರೆಡಿಕ್ಷನ್ಸ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ. ನಿಮ್ಮ ಅಫರ್ಮೇಷನ್ಸ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ವೆರಿ ಗುಡ್ ಕೇರ್ ಆಫ್ ಯೋರ್ ಸೆಲ್ಫ್. ಬಾಯ್.